ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮೊದಲನೇದಾಗಿ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂತಂದರೆ, ಕರ್ನಾಟಕದಲ್ಲಿಯ ರಾಷ್ಟ್ರೀಯ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕರ ಪ್ರಭಾವ ಅಂತಕ್ಕಂಥ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇತಿಹಾಸ ವಿಭಾಗ ಮತ್ತು IQAC ಸಹಯೋಗದೊಂದಿಗೆ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತವನ್ನು ಕೋರುತ್ತೇನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ರಾಷ್ಟ್ರೀಯ ಚಳವಳಿ ಅಂತಕ್ಕಂಥದ್ದು ಇತಿಹಾಸ ವಿಭಾಗದಲ್ಲಿ ಏನಾಗಿದೆ, ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಘಟನೆಯಾಗಿದೆ. ಸೊ ಈ ರಾಷ್ಟ್ರೀಯ ಚಳವಳಿ ಅಂತಕ್ಕಂಥದ್ದು 3 ಹಂತಗಳಲ್ಲಿ ನಡೆದಿದೆ. ಈ ರಾಷ್ಟ್ರೀಯ ಚಳವಳಿಯಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು, ರಾಷ್ಟ್ರೀಯ ನಾಯಕರು ಭಾಗವಹಿಸಿದ್ದಾರೆ. ಈ ರಾಷ್ಟ್ರೀಯ ನಾಯಕರ ಗಣ್ಯ ವ್ಯಕ್ತಿಗಳ ಹೋರಾಟದ ಫಲವಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇವರ ಹೋರಾಟದ ಒಂದು ಫಲ ಅಂತಲೇ ನಾವು ಹೇಳ್ಬೋದು. ಇವತ್ತಿನ ವಿಶೇಷ ಈ ರಾಷ್ಟ್ರೀಯ ಚಳವಳಿಯಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿಯ ರಾಷ್ಟ್ರೀಯ ಚಳವಳಿಯಲ್ಲಿ ಬಾಲ್ ಗಂಗಾಧರ ತಿಲಕರ ಪ್ರಭಾವ ಅಂತಕ್ಕಂಥ ವಿಷಯದ ಮೇಲೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಸಹಪಾಠಿಯಾದಂಥ ಪೂಜಾ ಸಾರ್ವಾಡ್ ಅವರು ಆ ವಿಷಯದ ಕುರಿತಾಗಿ ಸವಿಸ್ತಾರವಾದ ವಿವರಣೆಯನ್ನು ನೀಡಲಿದ್ದಾರೆ. ಸೊ ಇದೀಗ ಕಾರ್ಯಕ್ರಮದ ಪ್ರಾರಂಭ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದೇ ಬಿಡೋಣ ಶುಭಾರಂಭದ ಶುಭ ನುಡಿ. ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಆರಂಭಿಸೋಣ. ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ BA ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಬಸವರಾಜ್ ಪೂಜಾರಿ ಅವರಿಂದ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಪೂಜಾ ಸಾರ್ವಾಡ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕು. ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡೋ ಶಿವ ನೀಡದಿರೋ ಶಿವ, ನೀಡೋ ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ನೀನಿತ್ತ ಕಾಯ ಸರಿಗಮ ಪದ ನಿಸ, ನೀನಿತ್ತ ಕಾಯ ನಿನ್ನ ಕೈಲೆ ಮಾಯ, ಆಗುವುದು ಹೋಗುವುದು ನಾ ಕಾಣಿನ. ನೀಡೋ ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಮಾಣಿಕ್ಯ ಕೊಟ್ಟರೆ ಮರದಡಿಯ ಇಟ್ಟರೆ, ನಾನಂತೂ ನೀನಂದಲಾರೆ. ಮಾಣಿಕ್ಯ ಕೊಟ್ಟರೆ ಮರದಡಿಯ ಇಟ್ಟರೆ, ನಾನಂತೂ ನಿನ್ನಂಜಲಾರೆ. ಸಾರಂಗ ಮನಕ ಸಾರಂಗ ಮನಕ್ಕೆ ನೂರಾರು ಬಯಕೆ, ಉಂಡಿಟ್ಟು ಉಣಿಸುವುದು ನಾ ಕಾಣಿನ. ನೀಡೋ ಶಿವ ನೀಡದಿರೋ ಶಿವ, ಬಾಗೋದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಟ್ಟಂಥ ಬಸವರಾಜ್ ಪೂಜಾರಿ ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾಗತ ಕಾರ್ಯಕ್ರಮ. ಹಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಇದೀಗ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಮಹೋದಯರನ್ನು
ಹೃದಯ ತುಂಬಿ ಸ್ವಾಗತ ಮಾಡಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂಥ ಚಂದನಾ ಕೆಂಗನಾಳ್ ಅವರಿಂದ ಸ್ವಾಗತ ಭಾಷಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುವನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ RH ರಮೇಶ್ ಸರ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ, ಇವರಿಗೆ ಇತಿಹಾಸ ವಿಭಾಗದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಶಿವಾನಂದ್ ಬನ್ಸೋಡೆ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಸ್ಥಿತರಾದ ತಿಪ್ಪಣ್ಣ ವಾಗ್ದಾಳ್ ಸರ್ ಅವರು ಗ್ರಂಥಪಾಲಕರು, ಇವರಿಗೆ ಈ ಒಂದು ಇತಿಹಾಸದ ವಿಭಾಗದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಆಕಾಶ್ ಪಾಟೀಲ್ ಅವರು ಬಂದು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಉಪಸ್ಥಿತರಾದ ಡಾಕ್ಟರ್ ಸಿರಿನು ಸುಲ್ತಾನ್ ಎಸ್ ಇನಾಮ್ದಾರ್ ಮೇಡಮ್ ಅವರು IQAC ಸಂಚಾಲಕರು, ಇವರಿಗೂ ಕೂಡ ಇತಿಹಾಸ ವಿಭಾಗದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂಥ ಸರಸ್ವತಿ ಹೊನ್ಗೊಂಡವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಸ್ಥಿತರಾದ ಶ್ರೀ ಕಿರಣ್ ರೇವನ್ಕರ್ ಸರ್ ಅವರು ಇತಿಹಾಸ ವಿಭಾಗದ ಮುಖ್ಯಸ್ಥರು, ಇವರಿಗೆ ಎಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಪೃಥ್ವಿರಾಜ್ ಕಾಂಬ್ಳೆ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಸ್ಥಿತರಾದ ಶ್ರೀ SJ ಮಾಡ್ಯಾಳ್ ಸರ್ ಅವರು ಉಪನ್ಯಾಸಕರು, ಇತಿಹಾಸ ವಿಭಾಗ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಕಿರಣ್ ಕಟ್ಟಿಮನಿಯವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಉಪಸ್ಥಿತರಾದ ಶ್ರೀ ಕಾಶಿನಾಥ್ ಜಾಧವ್ ಸರ್, ಉಪನ್ಯಾಸಕರು, ಇತಿಹಾಸ ವಿಭಾಗ, ಇವರೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವರಿಗೆ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂತಹ ರಮೇಶ್ ರಾಠೋಡ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಸ್ಥಿತರಾದಂತಹ ಶ್ರೀ ಭೀಮರಾಯ್ ಡೌಳೇಶ್ವರ್ ಸರ್, ಉಪನ್ಯಾಸಕರು, ಇತಿಹಾಸ ವಿಭಾಗ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಮಾದೇವ್ ಹೂಗಾರ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಸ್ಥಿತರಾದ SH ಓಲೇಕರ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೇಳಿಕೊಳ್ಳುತ್ತೇನೆ. ಇವರಿಗೆ ಅಂತಿಮ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಯಾದಂಥ ಆಕಾಶ್ ಚಾಂದ್ಕೋಟೆ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಪೂಜಾ ಸಾರ್ವಾಡ್ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂಥ ಅಕ್ಷತಾ ಹದ್ರಿ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉಪಸ್ಥಿತರಾದ ಸಚಿನ್ ಹುಗ್ಗಿ ಉಪನ್ಯಾಸಕರು,
ಸಮಾಜಶಾಸ್ತ್ರ ವಿಭಾಗ. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪುಂಡ್ಲಿಕ್ ತಡ್ಲಿಗೆ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಉಪಸ್ಥಿತರಾದ ಡಾಕ್ಟರ್ ರಮೇಶ್ ಕತ್ತಿ, ಕನ್ನಡ ಉಪನ್ಯಾಸಕರು. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಯಾದಂತಹ ಆಕಾಶ್ ಚಾಂಗ್ತೋಟೆಯವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಉಪಸ್ಥಿತರಾದ ಸುನಂದ ಪೂಜಾರಿ, ಉಪನ್ಯಾಸಕರು, ಸಮಾಜಶಾಸ್ತ್ರ ವಿಭಾಗ. ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ಲಕ್ಕಮ್ಮ ಹಿರೇಕುರ್ಬರವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೊಬ್ಬ ಉಪಸ್ಥಿತರಾದಂತಹ SS ಪೂಜಾರಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಆಕಾಶ್ ಪಾಟೀಲ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಂತಹ ಎಲ್ಲ ನನ್ನ ಗುರುವೃಂದಕ್ಕೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನೂ ಉಪಸ್ಥಿತರಾದಂತಹ ಕವೀಂದ್ರ ಕುಮಾರ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪುಂಡ್ಲಿಕ್ ತಡ್ಲಿಗೆ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಂತಹ ಎಲ್ಲ ನನ್ನ ಗುರುವೃಂದಕ್ಕೂ ಹಾಗೂ ನನ್ನ ಸಹಪಾಠಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ವಿಜಯ್ ಮಾಂತೇಶ್ ದೇವರ್ ಸರ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಚಂದನಾ ಕೆಂಗನಾಳ್ ಅವರಿಗೆ ಧನ್ಯವಾದಗಳು. ಇದೀಗ ಸಂಪನ್ಮೂಲ ವ್ಯಕ್ತಿಗಳ ಕಿರುಪರಿಚಯವನ್ನು ಮಾಡಲು ಬರಲಿದ್ದಾರೆ ನಮ್ಮ ಕಾಲೇಜಿನ BA ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಆಕಾಶ್ ಪಾಟೀಲ್ ಅವರು. ಎಲ್ಲರಿಗೂ ಮಧ್ಯಾಹ್ನ ಶುಭಾಶಯಗಳು. ಈ ಒಂದು ಸಂಪನ್ಮೂಲ ವ್ಯಕ್ತಿಗಳ ಕಿರುಪರಿಚಯ ಮಾಡಿಕೊಡೋ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಸೌಭಾಗ್ಯ ಅಂತ ಅನ್ಕೋತೀನಿ. ಇವರು ನಮ್ಮ ಸಹಪಾಠಿ ಅನ್ನೋದಕ್ಕೆ ನಮಗೆ ಹೆಚ್ಚು ಇವರು ನಮ್ಮ ಸಹಪಾಠಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಅವರೇ ಏನಪ್ಪ ಅಂತಂದರೆ ಪೂಜಾ ಸರಾಡ್ ಅವರು. ಇವರು ಮೂಲತಃ ಇಂಡಿ ತಾಲೂಕಿನ ಬೋಳೆಗಾಂವ ಗ್ರಾಮದವರು. ಇವರ ತಂದೆ ಮಹಾದೇವ್ ಅಂತ, ತಾಯಿ ಜಗದೇವಿ. ಇವರಿಬ್ಬರ ಉದರದಲ್ಲಿ 9/11/2004 ಇವರ ಜನನವಾಯಿತು. ಹಾಗೆ ಇವರ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಬೋಳೆಗಾಂವದಲ್ಲಿಯೇ ಪಡೆದಿದ್ದಾರೆ. ಹಾಗೆ ಇವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ
ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವಿಜಯಪುರ ಇವರ ಅಡಿಯಲ್ಲಿ ನಡೆದಂತಹ 2023-24ನೇ ಸಾಲಿನ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೆ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿಯ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿಯೂ ಸಹ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಜ್ಯಪಾಲರವರಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದು ನಮ್ಮ ತಾಲೂಕಿನ ಹಾಗೂ ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇವರು ನಮ್ಮ ಸಹಪಾಠಿಯಾಗಿರೋದು ಹೆಮ್ಮೆಯ ವಿಷಯ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವುದಕ್ಕಾಗಿ ಮತ್ತೊಮ್ಮೆ ಸುಸ್ವಾಗತ ಕೋರುತ್ತೇನೆ. ಹಾಗೆ ಇಲ್ಲಿಯವರೆಗೆ ಸಂಪನ್ಮೂಲ ವ್ಯಕ್ತಿಯ ಕಿರು ಪರಿಚಯವನ್ನು ಹೇಳಲು ಅವಕಾಶ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಟ್ಟಂಥ ಆಕಾಶ್ ಅವರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ನುಡಿ ಕಿರಣ್ ಕುಮಾರ್ ಗುರುಗಳಿಂದ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಕಾಲೇಜು ಇಂಡಿಯಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ನನ್ನ ಸಹೋದ್ಯೋಗಿ ಬಾಂಧವರೇ ಹಾಗೂ ನನ್ನ ನೆಚ್ಚಿನ ಪ್ರಾಂಶುಪಾಲರು, ವಿದ್ಯಾರ್ಥಿಗಳೇ, ಯಾವುದೋ ಒಂದು ಸೆಮಿನಾರ್ ಇರ್ಬೋದು, ವರ್ಕ್ಶಾಪ್ಗಳು ಇರ್ಬೋದು, ಕೇವಲ ಅದು ಜ್ಞಾನಾರ್ಜನೆಗೆ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯ ನಾಯಕತ್ವ ಗುಣ ಮತ್ತು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಆರ್ಗನೈಸ್ ಮಾಡಬೇಕು ಅನ್ನುವಂತಹ ಒಂದು ಅನುಭವವನ್ನು ಕೂಡ ನೀಡುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬಾಲಗಂಗಾಧರ ತಿಲಕ್ ಅವರ ಬಗ್ಗೆ ಒಂದು ಸೆಮಿನಾರನ್ನು ಹಮ್ಮಿಕೊಂಡಿದ್ವಿ. ಬಾಲಗಂಗಾಧರ ತಿಲಕ್ ಅವರ ಬಗ್ಗೆ ಈ ಸೆಮಿನಾರಿಂದಲೇ ತಿಳ್ಕೊಬೇಕಂತೇನಿಲ್ಲ. ಮೊಬೈಲ್ಗಳಿವೆ, ಇಂಟರ್ನೆಟ್ ಇದೆ, ಕಂಪ್ಯೂಟರ್ಗಳಿದ್ದಾವೆ, ಮತ್ತು ಲೈಬ್ರರಿಗಳು ಇದ್ದಾವೆ. ಅವುಗಳೆಲ್ಲವೂ ಕೂಡ ನೀವು ಹೋದರೆ ನಮ್ಮ ಬಾಲಗಂಗಾಧರ ತಿಲಕ್ ಅವ್ರ ಬಗ್ಗೆ ತಿಳ್ಕೊಬೋದು. ಬಟ್ ಇಂತಹ ಸೆಮಿನಾರ್ಗಳಿರ್ಬೋದು, ಇಂತಹ ಕಾಲೇಜ್ಗಳಿರ್ಬೋದು, ನಿಮ್ಮಲ್ಲಿ ಶಿಕ್ಷಣವನ್ನು ಯಾಕೆ ಪಡಿಬೇಕು, ಆ ವ್ಯಕ್ತಿಗಳ ಬಗ್ಗೆ ಯಾಕೆ ತಿಳಿದುಕೊಳ್ಬೇಕು ಅನ್ನುವಂತಹ ಮನೋಭಾವವನ್ನು ಹುಟ್ಟುಹಾಕಿಸುವುದೇ ಇಂತಹ ಕಾರ್ಯಕ್ರಮಗಳ ಉದ್ದೇಶ. ಯಾವುದೇ ಒಂದು ನಾಲೆಜ್ ಪಡ್ಕೊಳ್ಳೋದು ಸುಲಭ, ಬಟ್ ಆ ನಾಲೆಜನ್ನು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಕಾರ್ಯಕ್ರಮದ ದೃಷ್ಟಿಯಿಂದ ಆ ನಾಲೆಜನ್ನು ಪಡ್ಕೊಳ್ಳೋದು ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಈ ವರ್ಷದಲ್ಲಿ ಬಹಳಷ್ಟು ನಡೆಯಲಿವೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚು ಪಾಲ್ಗೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಿಕ್ಷಣದ ಮಹತ್ವವನ್ನು ಕುರಿತು ಅತ್ಯಂತ ಸುಂದರವಾಗಿ ವಿವರಿಸಿದ ಕಿರಣ್ ಕುಮಾರ್ ಗುರುಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟಕರ ನುಡಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ RH ರಮೇಶ್ ಗುರುಗಳಿಂದ.
ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯಲ್ಲಿ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಕಿರಣ್ ಕುಮಾರ್ ಅವರೇ, ತಿಪ್ಪಣ್ಣ ಸರ್ ಅವರೇ, ಶ್ರೀನ್ ಸುಲ್ತಾನ್ ಮೇಡಮ್ ಅವರೇ, ಹಾಗೆ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಲ್ಲಿ ಈಗ ಲಾಸ್ಟ್ ವೀಕಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳೇ ಒಂದು ಸೆಮಿನಾರ್ ಮಾಡಿದ್ರು. ಅದು ಒಂದೆಲ್ಲೋ ಒಂದು ಚಾಲನೆ ಸಿಕ್ಕಿ ಮತ್ತೆ ನಕ್ಷತ್ರ ಮತ್ತೊಂದು ಕಡೆಗೆ ಡೈಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್. ಫಸ್ಟ್ ಐ ಕಂಗ್ರ್ಯಾಚುಲೇಟ್ ಹಿಸ್ಟ್ರಿ ಟೀಮ್, ಕಿರಣ್ ಕುಮಾರ್, ಮಾಡ್ಯಾಳ್ ಸರ್ ಇರ್ಬೋದು, ಜಾಧವ್ ಇರ್ಬೋದು, ಡವಳೇಶ್ವರ್ ಇರ್ಬೋದು. ಇವೆಲ್ಲ ಏನಂದರೆ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳು. ನಾಲೆಜ್ ಎಲ್ಲರಿಗೂ ಇದೆ. ಬಾಲಗಂಗಾಧರನ್ನು ನಾವು ಸ್ವತಂತ್ರ ಅಂತ ಸಿಕ್ಕಾಗಿಂದನೂ ಕೇಳಿದ್ದೀವಿ, ಓದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಇಂಥ ಕಾರ್ಯಕ್ರಮಗಳು ಮಾಡೋ ಉದ್ದೇಶ ಏನಂದರೆ ಜ್ಞಾನದ ಹಂಚಿಕೆಗೋಸ್ಕರ. ನನ್ನಲ್ಲಿರ್ತಕ್ಕಂಥ ನಾಲೆಜು ಮತ್ತೊಂದು ಕಡೆಗೆ ಪಾಸ್ ಆಗಬೇಕು. ಇದಂದರೆ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆ್ಯಸ್ ಎ ಕಮ್ಯುನಿಕೇಷನ್ ಇದ್ದಂಗೆ. ಇದು ಕಮ್ಯುನಿಕೇಷನ್ ಮಾಡ್ತಕ್ಕ ಒಂದು ಮೀಡಿಯಾಗಳು ಅಷ್ಟೇ ಇಂಥ ಕಾರ್ಯಕ್ರಮಗಳು. ಈ ಫಂಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ಒಂದು ಮೆಥಡ್ಗಳನ್ನು ನೀವು ಇಲ್ಲಿ ಕಲಿತೀರಿ. ನಿಮ್ಮದೇ ಆದ ಒಂದು ಸ್ಕಿಲ್ಗಳನ್ನು ಯೂಸ್ತೀರಿ. ನಾವೇನು ಮಾಡಿದ್ದೀವಿ, ಹಲವಾರು ವಿಶೇಷ ಉಪನ್ಯಾಸಗಳನ್ನು ಪರಿಣಿತರು ಅಂತ ಹೇಳ್ತೀವಲ್ಲ, ಟೀಚರ್ಸ್ಗಳನ್ನೇ ಕರ್ಕೊಂಬಂದು ಮಾಡಿಸ್ತಾ ಇದ್ದೀವಿ. ನಮಗೊಂದು ಸ್ವಲ್ಪ ಅರ್ಥ ಆಯ್ತು. ಕಿರಣ್ ಕುಮಾರ್ ಅದ್ರಾಗ ಭಾರಿ ಬುದ್ಧಿವಂತರೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಪರಿಣಿತ ಶಿಕ್ಷಕರಿಗಿಂತನೂ ವಿದ್ಯಾರ್ಥಿಗಳಿದ್ದಾರೆ ಅಂದ್ಕೊಂಡು ಸಾರವಾಡ ಅವರು ವಿಚಾರ ಹೇಳಬೇಕು ಅಂದರೆ, ನಮ್ಮ ಕಾಲೇಜಿನ ಒಂದು ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರ ಹತ್ರ ವಿಶೇಷವಾಗಿ ಗೌರವಾನ್ವಿತ ಸ್ವೀಕಾರ ಮಾಡಿ ಬಂದವರು, ನಮ್ಮ ಕಾಲೇಜನ್ನು ರಾಜ್ಯ ಮಟ್ಟದಲ್ಲಿ ಹೆಸರು ತಂದವರು. ಅದಕ್ಕೆ ತಾವೆಲ್ಲರೂ ಸಹಕಾರಿಗಳಾಗಿದ್ದೀರಿ. ಅವರು ನಿಮ್ಮ ಲೀಡ್ರ್ ಅಷ್ಟೇ, ನಿಮ್ಮ ಪ್ರತಿನಿಧಿಯಾಗಿ ನಮ್ಮ ಕಾಲೇಜನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಿರ್ಬೇಕಾದ್ರೆ ಹಿಸ್ಟ್ರಿ ಅನ್ನೋದು ಹೆಂಗಿದೆ ಅಂದರೆ, ಹಿಸ್ಟ್ರಿ ಈಸ್ ದ ಮದರ್ ಸಬ್ಜೆಕ್ಟ್ ಆಫ್ ಅದರ್ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟ್ಗಳಿಗೂ ಇದೊಂದು ತಾಯಿ ಸಬ್ಜೆಕ್ಟ್ ಇದ್ದ ಹಾಗೆ. ನೀವು ಯಾವುದೇ ಸಬ್ಜೆಕ್ಟ್ ತೊಗೊಳ್ರಿ ಅದಕ್ಕೊಂದು ಸ್ವಲ್ಪ ಹಿನ್ನೆಲೆ ಬೇಕಲ್ಲ. ಸೊ ಹಿಸ್ಟ್ರಿ ಸಬ್ಜೆಕ್ಟ್ ಇಸ್ ಕವರ್ ಆಲ್ ದ ಸ್ಟೋರೀಸ್. ಯಾರು ಅಚೀವ್ಮೆಂಟ್ ಅಂತ ಮಾಡಿದಾರ ಅವರೆಲ್ಲ ಅಚೀವ್ಮೆಂಟ್ಗಳನ್ನು ಈ ಹಿಸ್ಟ್ರಿಯಲ್ಲಿ ನಾವು ಓದ್ತೀವಿ. ಅಂಥ ಹಿಸ್ಟ್ರಿ ಸಬ್ಜೆಕ್ಟಿನ ಇವತ್ತು ಬಾಲಗಂಗಾಧರ್ ತಿಲಕ್, ನಿಮ್ಗೆ ಗೊತ್ತಿದೆ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ರು. ಸ್ವತಂತ್ರದಲ್ಲಿ ಘೋಷಣೆ ಮಾಡಿದವರು. ಆ ಒಂದು ಘೋಷಣೆಗೆ ಬ್ರಿಟಿಷರು 50% ಸುಸ್ತಾದರು. ಅಂಥವ್ರ ಬಗ್ಗೆ ಇವತ್ತೊಂದು ಸೆಮಿನಾರ್ ಮಾಡ್ತಾರೆ. ಅಂದರೆ ಇಂಥ ವಿಶೇಷ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನಲ್ಲಿ ಅವಾಗವಾಗ ಆಗ್ತಾ ಇರಬೇಕು. ಈ ಎಸ್ಪೆಷಲಿ 2024-25ರಲ್ಲಿ ಎಲ್ಲ ಡಿಪಾರ್ಟ್ಮೆಂಟನ್ನು ನಾವು ಒಂದು ಟಾಸ್ಕ್ ತೊಗೊಂಡಿದ್ದೀವಿ. ಹೇಗೆ ಅಂದರೆ ಪ್ರತಿಯೊಂದು ವಾರನೂ ಪ್ರತಿಯೊಂದು ವಿಭಾಗದಿಂದ ಒಂದು ಈ ಥರ ಕಾರ್ಯಕ್ರಮಗಳು ಆಗಬೇಕು. ಆವಾಗ ಆ ಥರ ಆದಾಗ ನಮ್ಮ ಕಾಲೇಜು ಸಾರ್ವಜನಿಕರ ಒಂದು ಅರಿವು ಮೂಡಿ ಜೀವಂತ ಇದೆ, ಕಾಲೇಜಲ್ಲಿ ಕಾರ್ಯಕ್ರಮಗಳಾಗ್ತಿದ್ದಾವೆ, ವಿದ್ಯಾರ್ಥಿಗಳು ಬರ್ತಿದ್ದಾರೆ, ಇಲ್ಲಿ ಹೇಳಿದ್ವಲ್ಲ ಎಕ್ಸ್ಚೇಂಜಿಂಗ್ ದ ನಾಲೇಜ್ ಅಂದರೆ ಜ್ಞಾನದ ಹಂಚಿಕೆ ಆಗ್ತಾಯಿದೆ ಅಂತೇಳಿ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತಾ, ಇದು ವರ್ಷ ಪೂರ್ತಿ ಆಗ್ತಾ ಇರಬೇಕು. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಾವು ಮಾಡಿದ್ವಿ, ಅದ್ರ ಪ್ರಕಾರ ಆಗ್ತಾ ಇಲ್ಲದ್ರೂ ಕಾರ್ಯಕ್ರಮಗಳಾಗ್ತವೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಆಲ್ ದ ಬೆಸ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಅಂತ ಹೇಳ್ಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು ಹೇಳೋಂತ ನಾನು ಮಾತು. ಜ್ಞಾನವನ್ನು ನೀಡುವಂತಹ ಮೂಲಗಳಾಗಿವೆ ಎಂದು ತಮ್ಮ ಉದ್ಘಾಟನಾ ನುಡಿಯಲ್ಲಿ ಹೇಳಿಕೊಟ್ಟಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ RH ರಮೇಶ್ ಗುರುಗಳಿಗೆ ಧನ್ಯವಾದಗಳು. ಇದೀಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೆರವೇರಲಿದ್ದು, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಮಹೋದಯರು ವೇದಿಕೆಯನ್ನು ಬಿಡುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ. ಉತ್ತರಂ ಯತ್ಸಮುದ್ರಶ್ಚ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯೇತರ ಸಂತತಿ ಅಂತಕ್ಕಂಥದ್ದು. ಮೊದಲನೇದಾಗಿ ಈ ಒಂದು ಇತಿಹಾಸ ವಿಭಾಗದಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗೈತಿ. ಸೊ ಆ ಕಾರ್ಯಕ್ರಮದ ಅಂಗವಾಗಿ ನೀವೆಲ್ಲ ಸೇರ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮದ ಮುಖ್ಯ ಟಾಪಿಕ್ ಏನಂದ್ರೆ ಸ್ವಾತಂತ್ರ್ಯ ಹೋರಾಟ. ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ ಗಂಗಾಧರ ತಿಲಕರ ಪಾತ್ರವನ್ನು ಕುರಿತು ನೀವೆಲ್ಲ ಈಗ ಚರ್ಚೆ ಮಾಡಲಿಕ್ಕಿದ್ದೀವಿ. ಸೊ ಈಗ ಭಾರತದ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದನ್ನು ನಾವು ನೆನಪಿಸ್ಕೊಂಡಾಗ, ಭಾರತದ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಜಗತ್ತಿನ ನಾವು ರಷ್ಯಾ ಕ್ರಾಂತಿ, ಅಮೇರಿಕ ಕ್ರಾಂತಿ ಅಂತ ಏನು ಕರಿತೀವಲ್ಲ, ಸೊ ಅದೇ ರೀತಿ ಭಾರತದ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಕೂಡ ಏನು ಅಂದರೆ ಜಗತ್ತಿನ ಒಂದು ಇತಿಹಾಸದ ಪುಟಗಳಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ನಾವು ನೋಡ್ಬೋದು ಭಾರತ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಯಾವ ರೀತಿ ಆಗಿತ್ತು ಅಂತಕ್ಕಂಥದ್ದು.
ಭಾರತದ ರಾಷ್ಟ್ರೀಯ ಚಳವಳಿ. ಆ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕರ ಪಾತ್ರ, ವಿಶೇಷವಾಗಿ ಕರ್ನಾಟಕದ ರಾಷ್ಟ್ರೀಯ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕರ ಪಾತ್ರ. ಬಾಲ್ ಗಂಗಾಧರ್ ತಿಲಕ್ ಅಂದ ತಕ್ಷಣ ಎಲ್ಲರಿಗೇನು ಅಂದ್ರೆ ಎಲ್ಲರ ಹೆಸರು ಕೇಳಿರ್ತೀರಿ. ಬಾಲ್ ಗಂಗಾಧರ್ ತಿಲಕ್ ಅಂತಕ್ಕಂಥ ಹೆಸರೇನು ಅಂದ್ರೆ ರೋಮಾಂಚನಕಾರಿಗೊಳಿಸ್ತಕ್ಕಂಥದ್ದು. ಸೊ ಅವರ ಒಂದು ಮೂವಿ ಅಂತಕ್ಕಂಥ ಬಿಡುಗಡೆ ಆಗೈತಿ, ಅದು ಲೋಕಮಾನ್ಯ ಅಂತಕ್ಕಂಥದ್ದು. ಅದರ ಟ್ರೇಲರನ್ನು ನೋಡ್ಕೊಳ್ಳೋ ಮೂಲಕ 2 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಜಾಸ್ತಿ. देश कार्यासाठी झटणारी पुढील पिढी तयार झाली. पण ते होणार कसं? आपली स्वतःची शाळा कॉलेज काढून राष्ट्रीय शिक्षण अहो शिक्षणाधिकारी आहेत ते. हा माझा वर्ग आहे. डॉग्स ब्रिटिश नॉट देशकार्य म्हणजेच 1857चं बंड बोलूनच पण राणी लक्ष्मीबाई, तात्या टोपे यांचं बलिदान वाया का केलं? कारण आपण एकत्रपणे लढलोच नाही. खूप झाल्या योजना, खूप झाले विचार. आता एकतर मरा नाहीतर मारा. तुम्ही दोषी आहात हे मान्य करून घ्यावं लागत आहे. कितीही संकट आली, आभार कधी कोसळलं तरी त्यावर पाय ठेवून उभा राहिली. आपल्या कार्याला लोकांच्या मदतीची गरज आहे असं वाटतं मला. लोकमत ही फार मोठी संस्था. तुम्ही गाभाऱ्याच्या श्रीगणेशाला थेट रस्त्यावर आणून शिक्षा केल्यासारखं उभा. दादा नमस्कार, मी दामोदर हरी चालते. हा इंग्लंड देश. आपण सगळे हिंदुस्थानी एकत्र येऊन त्याच्यावर उकळो तरी सुद्धा त्याच्यात पाहू नये. स्वातंत्र्य मिळाल्याशिवाय मी गप्प बसणार. मी या लोकांचा आहे आणि ते माझे. ಏನಂದ್ರ मुझे लगता है कि अगर हम अहिंसा के मार्ग से स्वराज मांगे तो गांधी 25 सालों से मैं ब्रिटिशों से लड़ा. स्वराज्य के लिए खून बहाना ही नहीं तो मिले कोई स्वराज्य की कोई कीमत नहीं है. ಇಷ್ಟೊತ್ತು ನೋಡಿದ್ರಲ್ಲ ಯಾವ ರೀತಿ ಅಂದ್ರೆ 2 ನಿಮಿಷದಲ್ಲಿ ಬಾಲ್ ಗಂಗಾಧರ್ ತಿಲಕರ ಜೀವನ ಮತ್ತು ಸಾಧನೆಗಳನ್ನು ನಾವು 2 ನಿಮಿಷದಲ್ಲಿ ನೋಡಿದ್ವಿ. ಈಗ ಬಾಲ್ ಗಂಗಾಧರ್ ತಿಲಕ ಅಂದ ತಕ್ಷಣ ಏನು ಅಂದ್ರೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತಕ್ಕಂಥದ್ದನ್ನು ಹೇಳಿದಂಥ ಮಹಾನ್ ವ್ಯಕ್ತಿ ಆತ. ಇದೇನಂದ್ರೆ ಬಾಲ್ ಗಂಗಾಧರ್ ತಿಲಕರ ಬಾಲ್ಯ. ಪ್ರೌಢಾವಸ್ಥೆಯಲ್ಲಿ ಬಾಲ್ ಗಂಗಾಧರ್ ತಿಲಕರು ಯಾವ ರೀತಿ ಕಾಣ್ತಾರಂದ್ರೆ ಈ ರೀತಿ. ಅದೇ ರೀತಿಯಾಗ ಗೃಹಸ್ಥ ರೂಪದಲ್ಲಿ ನೆಕ್ಸ್ಟ್ ಸ್ವತಂತ್ರ ಹೋರಾಟದಲ್ಲಿ ಅವರು ಧುಮುಕಿದ್ದು, ನಿಮಗೆಲ್ಲ ಪರಿಚಯ ಇದ್ದದ್ದು ಬಾಲ್ ಗಂಗಾಧರ್ ತಿಲಕರು ಈ ರೀತಿಯಾಗಿ. ಈಗ ಬಾಲ್ ಗಂಗಾಧರ್ ತಿಲಕರ ಒಂದು ನಾವೇನು ಚರ್ಚೆ ಮಾಡ್ತಿದ್ದೀವಲ್ಲ ಅದಕ್ಕಿಂತ ಒಂದಿಷ್ಟು ಹಿನ್ನೆಲೆಯಾಗಿ ನಾವು ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿರಬೇಕು. ಅದೇನೆಂದ್ರೆ ಈಗ ಹೇಳ್ತಾರಲ್ಲ ಇಡೀ ಒಂದು ಮಹಾಭಾರತವನ್ನು ಒಂದೇ ಒಂದು ಸೆಂಟೆನ್ಸ್ನಾಗ ಹೇಳಂದಾಗ ನಾವೇನು ಹೇಳ್ತೀವಿ, ಜಡೆಯನ್ನ ಬಿಚ್ಚಿ ಜಡೆಯನ್ನು ಕಟ್ಟಿದ ಕಥೆಯೇ ನಾವೇನಂತ ಕರಿತೀವಿ ಮಹಾಭಾರತ ಅಂಥೇಳಿ ಕರಿತೀವಿ. ಅದೇ ರೀತಿ ಒಳಗೆ 3 ಸೆಂಟೆನ್ಸ್ ಒಳಗೆ ರಾಮಾಯಣವನ್ನು ಹೇಳಿ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ, ದಶರಥನ ಕಂದ, ರಾವಣನ ಕೊಂದ, ಸೀತೆಯ ತಂದ, ಅದನ್ನು ನಾವೇನಂತ ಕರಿತೀವಿ ರಾಮಾಯಣ ಅಂಥೇಳಿ ಕರಿತೀವಿ. ಸೊ ಅದೇ ರೀತಿ ಒಳಗೆ ಇಡೀ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು 3 ವಾಕ್ಯಗಳಲ್ಲಿ ಹೇಳಬೇಕಂದ್ರೆ ನಾವು ಅದನ್ನು ಏನು ಕರಿಬೋದಂದ್ರೆ 7 ಸಂಖ್ಯೆಯ ಈ ಕಥೆ ಅಂತಕ್ಕಂಥದ್ದನ್ನು ಕರಿಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಅಂತಕ್ಕಂಥದ್ದು ಏನಂದ್ರೆ ಮೊದಲ ಸ್ವತಂತ್ರವಾಗಿತ್ತು. ಅದಾದ ನಂತರ 1600ರಲ್ಲಿ ಏನಂದ್ರೆ
ಭಾರತಕ್ಕೆ ಬ್ರಿಟಿಷರ ಆಗಮನ ಆಯಿತು. ಅದಾದ ನಂತರ 1757ರಲ್ಲಿ ಪ್ಲಾಸಿ ಕದನ ಎಂದಾಯ್ತಲ್ಲ, ಆ ಒಂದು ಕದನದ ಮೂಲಕ ಬ್ರಿಟಿಷರು ಭಾರತವನ್ನು ವಶಪಡಿಸಿಕೊಂಡಿದ್ದು ಆವಾಗೆ. ಯುರೋಪಿಯನ್ನರ ಆಗಮನವನ್ನು ನಾವು ಕೇಳ್ತೀವಿ, ಆದರೆ ಅವರು ಪೋರ್ಚುಗೀಸರಿರ್ಬೋದು, ಡಚ್ಚರಿರ್ಬೋದು, ಫ್ರೆಂಚರಿರ್ಬೋದು, ಬ್ರಿಟಿಷರಿರ್ಬೋದು, ಇವರೆಲ್ಲ ಭಾರತಕ್ಕೆ ಬರ್ತಾರೆ. ಆದ್ರೆ ಆಧಿಪತ್ಯವನ್ನು ಸ್ಥಾಪಿಸಿದವರು ಬ್ರಿಟಿಷರು ಮಾತ್ರ. ಅದು 1600ರಲ್ಲಿ. ಅದೇ ರೀತಿಯೊಳಗೆ 1757ರಲ್ಲಿ ಪ್ಲಾಸಿ ಕದನ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ನಡೆದಂಥ ಒಂದು ನಿರ್ಣಾಯಕ ಕದನದಲ್ಲಿ ಭಾರತೀಯರಿಗೆ ಏನಾಗ್ತದೆ, ಸೋಲಾಗ್ತದೆ. ಈ ಸೋಲು ಅಂತಕ್ಕಂಥದ್ದು ಇಡೀ ಭಾರತದ ಇತಿಹಾಸದ ಚಿತ್ರಣವನ್ನೇ ಬದಲಾವಣೆ ಮಾಡ್ತದೆ. ಇದಾದ ನಂತರ 100 ವರ್ಷಗಳ ನಂತರ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಕರಿತೀವಲ್ಲ, ಅದನ್ನೇ ಅವರು ಬ್ರಿಟಿಷರು ಏನಂತ ಚಿತ್ರಿಸಿದ್ರು, ನಾವು ಇತಿಹಾಸದಾಗೆಲ್ಲ ಓದ್ತೀವಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋಕ್ಕಿಂತ ಹೆಚ್ಚಾಗಿ ಸಿಪಾಯಿ ದಂಗೆ ಅಂದರೆ ನಮಗೆಲ್ಲ ಗೊತ್ತಾಗ್ತದೆ, ಅವರು ಅದನ್ನು ಚಿತ್ರಿಸಿದ್ದು. ಅದೇ ರೀತಿಯೊಳಗೆ ಇದಾದ 100 ವರ್ಷಗಳ ನಂತರ 1947ರಲ್ಲಿ ಭಾರತ ಏನಾಗ್ತದೆ, ಸ್ವಾತಂತ್ರ್ಯವನ್ನು ಪಡ್ಕೋತದೆ. ಸೊ ಇದು ಏನು ಅಂದ್ರೆ 1757, 1857, ಅದೇ ರೀತಿಯೊಳಗೆ 1957. ಇದು ಏನು ಅಂದರೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಮತ್ತು ಇದಕ್ಕಿರ್ತಕ್ಕಂಥ ಒಂದು ಲಿಂಕ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ನೆಕ್ಸ್ಟ್ ಏನು ಅಂದ್ರೆ, ಈಗ ನಾವೆಲ್ಲ ಹೇಳಿದ್ವಿ ರಾಷ್ಟ್ರೀಯ ಹೋರಾಟ. ಹಾಗಾದ್ರೆ ರಾಷ್ಟ್ರೀಯತೆ ಅಂದರೆ ಏನು? ಮೊದಲು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಷ್ಟ್ರೀಯತೆ ಅಂದರೆ ಏನಂದ್ರೆ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಸಿದಂತಹ ಜನತೆ ತಮ್ಮ ಪ್ರದೇಶ, ಜನಾಂಗ, ಭಾಷೆ, ಸಂಸ್ಕೃತಿ, ಪರಂಪರೆಗಳ ಬಗ್ಗೆ ಆದರಣೀಯವಾಗಿರ್ತಕ್ಕಂಥ ಭಾವುಕತೆಯನ್ನು ನಾವೇನು ಕರಿತೀವಿ, ರಾಷ್ಟ್ರೀಯತೆ ಅಂತ ಹೇಳಿ ಕರಿತೀವಿ. ಸೊ ನೀವೆಲ್ಲ ಒಂದು ದೇಶದ ಪ್ರಜೆಗಳಾಗಿದ್ದೀವಿ, ನಿಮಗೆಲ್ಲ ಏನದ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಐತಿ. ಅದೇ ರೀತಿಯೊಳಗೆ ಒಂದು ಪ್ರಶ್ನೆ ನಮಗೆ ಇತಿಹಾಸದ್ದಕ್ಕೂ ಕಾಡ್ತದೆ. 18 ಅಥವಾ 19ನೇ ಶತಮಾನದಲ್ಲಿ ರಾಷ್ಟ್ರೀಯತೆಯ ಉದಯ ಅಂತಕ್ಕಂಥದ್ದು ನಾವು ಕೇಳಿರ್ತೀವಿ. ಹಾಗಾದ್ರೆ ಭಾರತೀಯರಿಗೆ ಏನಂದ್ರೆ, ನಾವು ವೇದಗಳ ಕಾಲ, ಸಿಂಧು ನಾಗರಿಕತೆ ಕಾಲದಿಂದಲೇ ಹೇಳ್ತೀವಲ್ಲ, ಸೊ ವೇದಗಳ ಕಾಲದಲ್ಲಿ ಭಾರತೀಯರಿಗೆ ರಾಷ್ಟ್ರೀಯತೆ ಪರಿಕಲ್ಪನೆ ಇರಲಿಲ್ಲೇನು ಅಂತಕ್ಕಂಥ ಒಂದು ಕ್ವಶನ್ ಮಾರ್ಕ್ ನಾವು ಕಾಣ್ಬೋದು. ಭಾರತವನ್ನು ವೇದಗಳ ಕಾಲದಿಂದಲೇ ಭರತ ವರ್ಷ, ಭರತಖಂಡ ಅಂತ ಮೆನ್ಷನ್ ಮಾಡ್ತಿದ್ವಿ. ಇದೆಲ್ಲ ಏನು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಭಾರತ ಅಂತಕ್ಕಂಥದ್ದು ಅಂದ್ರೆ ಇಡೀ ಅಲ್ಲಿ ವಾಸಿಸುವಂಥ ಎಲ್ಲ ಜನರು ಭಾರತೀಯರು ಅಂತಕ್ಕಂಥದ್ದನ್ನು ಸಿಂಬಲ್ ಮಾಡ್ತಾರೆ. ಇದರ ಅರ್ಥ ಏನು, ಭಾರತೀಯರಿಗೆ ರಾಷ್ಟ್ರೀಯತೆಯ ಪರಿಕಲ್ಪನೆ ಇತ್ತು. ಆದರೆ ಏನು ಮುಂದೆ ನಾವೇನು ದಾಳಿಗೊಳಗಾಗ್ತೀವಲ್ಲ, ಅದು ಅರಬ್ಬರ ಒಂದು ಆಕ್ರಮಣ ಇರ್ಬೋದು, ಖಿಲ್ಜಿ ಮೊಘಲರ ದಾಳಿ ಇರ್ಬೋದು, ಈ ಸಂದರ್ಭದಲ್ಲಿ ಜೊತೆಗೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಅಲ್ಲೇನಾಯಿತು ಅಂದ್ರೆ ರಾಷ್ಟ್ರೀಯತೆ ಪರಿಕಲ್ಪನೆ ಇತ್ತು, ಬಟ್ ಅದರ ಜಾಗೃತಿ ಇರಲಿಲ್ಲ, ಅದರ ಅವೇರ್ನೆಸ್ ಜನರಲ್ಲಿ ಇರಲಿಲ್ಲ. ಆ ಉದ್ದೇಶಕ್ಕಾಗಿ ರಾಷ್ಟ್ರೀಯತೆಯ ಪರಿಕಲ್ಪನೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಜೊತೆಗೆ ರಾಷ್ಟ್ರೀಯ ಚಳುವಳಿ ಅಂತಕ್ಕಂಥದ್ದು. ಹಾಗಾದ್ರೆ ರಾಷ್ಟ್ರೀಯ ಚಳುವಳಿ ಅಂತ ಕೇಳಿದ್ವಿ. ಹಾಗಾದ್ರೆ ರಾಷ್ಟ್ರೀಯ ಚಳುವಳಿ ಅಂದರೆ ಏನು? ಭಾರತವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸಲು ಭಾರತೀಯರೆಲ್ಲರೂ ನಡೆಸಿದ ರಾಷ್ಟ್ರ ಮಟ್ಟದ ಹೋರಾಟವನ್ನು ರಾಷ್ಟ್ರೀಯ ಚಳುವಳಿ ಅಂತ ಹೇಳಿ ಕರಿತೀವಿ. ಸೊ ಈ ಭಾರತ ರಾಷ್ಟ್ರದ ರಾಷ್ಟ್ರೀಯ ಚಳುವಳಿಯನ್ನು ಮುಖ್ಯವಾಗಿ 3 ಹಂತಗಳಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಮೊದಲನೇದಾಗಿ ಮಂದಗಾಮಿಗಳ ಯುಗ, ಎಷ್ಟಂದ್ರೆ 1885ರಿಂದ 1905ರವರೆಗೆ. ಎರಡನೇ ಹಂತ ಏನು ಅಂದ್ರೆ ತೀವ್ರಗಾಮಿಗಳ ಯುಗ ಅಂತಕ್ಕಂಥದ್ದು 1905ರಿಂದ 1919. ಮೂರನೇದಾಗಿ ಏನು ಅಂದ್ರೆ ಗಾಂಧಿ ಯುಗ, ಅಂದ್ರೆ 1919ರಿಂದ 1917 ಅಂತಕ್ಕಂಥದ್ದು. ಈ ಮೂರನ್ನು ಅಂದ್ರೆ ಈ ಇತಿಹಾಸ ಅಂದ್ರೆ ಇಡೀ ದೇಶದ ಇತಿಹಾಸ ಸ್ವತಂತ್ರ ಹೋರಾಟವನ್ನು 3 ವಿಭಾಗಗಳಲ್ಲಿ ವಿಂಗಡಿಸಿದವರು ಯಾರಂದ್ರೆ ಡಾಕ್ಟರ್ ರಮೇಶ್ ಚಂದ್ರ ಅಂತಕ್ಕಂಥವ್ರು. ಮೊದಲನೇದಾಗಿ ಒಂದೊಂದು ರೀತಿಯೊಳಗೆ ನೋಡೋಣ. ಮಂದಗಾಮಿಗಳ ಯುಗ 1885ರಿಂದ 1905. ನಿಮಗೆಲ್ಲ ಗೊತ್ತದ 1885ರಲ್ಲಿ ಭಾರತದೊಳಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ಅದರ ಸ್ಥಾಪಕರು ಯಾರು ಅಂದ್ರೆ ಎ ಹೂಮ್ ಅಂತಕ್ಕಂಥದ್ದು. ಅದರ ಅಧ್ಯಕ್ಷರಾಗಿದ್ದರು ಬ್ಯಾನರ್ಜಿ, WC ಬ್ಯಾನರ್ಜಿ ಆಗಿದ್ದರು. ಅದೇ ರೀತಿಯೊಳಗೆ ಈ ಒಂದು ನಾವೇನು ಕರಿತೀವಲ್ಲ ಮಂದಗಾಮಿಗಳು, ಈ ಮಂದಗಾಮಿಗಳೊಳಗೆ 1885ರಿಂದ 1905ರ ಕಾಲಾವಧಿಯಲ್ಲಿ ಯಾರದಾರಲ್ಲ ಅವರನ್ನೇ ನಾವೇನಂತ ಕರಿತೀವಿ, ಮಂದಗಾಮಿಗಳು ಅಂಥೇಳಿ ಕರಿತೀವಿ. ನಾವು ಇನ್ನೊಂದು ವಿಷಯ ತಿಳ್ಕೊಂಡಿರ್ಬೋದು, ನಮಗೆಲ್ಲ ಗೊತ್ತದೆ ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಂಥೇಳಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾರು ಸ್ಥಾಪನೆ ಮಾಡಿದ್ರು? ಮಹಾತ್ಮ ಗಾಂಧಿಯವರು ಸ್ಥಾಪನೆ ಮಾಡಲಿಲ್ಲ, ಗೋಪಾಲಕೃಷ್ಣ ಗೋಖಲೆನೂ ಸ್ಥಾಪನೆ ಮಾಡಲಿಲ್ಲ, ಭಾರತೀಯರು ಸ್ಥಾಪನೆ ಮಾಡಲಿಲ್ಲ. ಅದನ್ನು ಸ್ಥಾಪನೆ ಮಾಡಿದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿ ಎ ಹೂಮ್ ಅಂತಕ್ಕಂಥದ್ದು. ನೀವೆಲ್ಲ ಅಂದ್ರೆ ಮುಖ್ಯವಾಗಿ ಭಾರತೀಯರು ಹೆಂಗಂದ್ರೆ ಸ್ವಲ್ಪ ನಂಬಿಕೆ ತೋರಿಸಿದ್ರೆ ಸಾಕು, ಅವರನ್ನೇ ನಾವು ಪೂರ್ಣವಾಗಿ ನಂಬ್ಕೊಂಡು ಬಿಡ್ತೀವಿ. ಅವರು ಉದ್ದೇಶ ಏನಾಗಿತ್ತು?
ಯಾವ ರೀತಿ ನಾವು ಒಂದು ಎಕ್ಸಾಂಪಲ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಒಂದು ಕುಕ್ಕರ್, ಎಲ್ಲರೂ ಕಾಮನೆ ಕುಕ್ಕರ್ ನೋಡಿರಿ, ಆ ಕುಕ್ಕರ್ ಒಳಗೆ ಅನ್ನ ಬೇಯ್ತಿರ್ತದೆ, ಅದು ಪ್ರೆಷರನ್ನು ಹೊರಗೆ ಹಾಕುವಂಥದ್ದು ಒಂದು ಸೇಫ್ಟಿ ವಾಲ್ ಅಂತಕ್ಕಂಥ ಇರ್ತದೆ. ಆ ಸೇಫ್ಟಿ ವಾಲ್ ಒಂದು ವೇಳೆ ಇರದೇ ಹೋಗಿದ್ರೆ ಅನ್ನ ಅಂತಕ್ಕಂಥ ಏನಾಗ್ತದೆ, ಹೊರಗೆ ಚೆಲ್ತದೆ. ಅದೇ ರೀತಿಯೊಳಗೆ ಬ್ರಿಟಿಷರು 1857 ಪ್ರಥಮ ಸ್ವತಂತ್ರ ಸಂಗ್ರಾಮದ ನಂತರ ನಾವು ಇದೇ ರೀತಿಯ ಒಂದು ರೀತಿಯೊಳಗೆ ಆಳ್ವಿಕೆಯನ್ನು ಮಾಡ್ಕೋತ ಹೋದ್ರೆ ಇಲ್ಲಿ ಭಾರತವನ್ನು ಭಾಳ ವರ್ಷಗಳ ಕಾಲ ನಾವು ಭಾರತವನ್ನು ಆಳ್ವಿಕೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಸೇಫ್ಟಿ ವಾಲ್ ಅಂತ ಏನು ಹೇಳಿ ಕರಿತೀವಲ್ಲ, ಅದೇ ರೀತಿಯೊಳಗೆ ಅವ್ರು ಮಾಡಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಏನಂದ್ರೆ ದುರಾಲೋಚನೆ ಇಟ್ಕೊಂಡೇ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ್ರು. ಮೊದಲೇನು ಅಂದ್ರೆ ಮಂದಗಾಮಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಡಿಕೆ ಅಥವಾ ಮನವಿಗಳ ಮೂಲಕ ಬ್ರಿಟಿಷರಿಗೆ ಬಿಸಿ ತಟ್ಟುವಂತಹ ಕಾರ್ಯವನ್ನು ಮಾಡ್ತಾಯಿದ್ರು. ಮಂದಗಾಮಿಗಳಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸಲು ಸಾಂವಿಧಾನಿಕ ಮತ್ತು ಶಾಂತಿಯುತ ವಿಧಾನಗಳನ್ನು ಅಳವಡಿಸಿಕೊಳ್ಳಲು, ಬ್ರಿಟಿಷರಿಂದ ಸುಧಾರಣೆಗಳನ್ನು ಜಾರಿಗೊಳಿಸಲು ಮತ್ತು ಒತ್ತಾಯಿಸುವುದರಲ್ಲಿ ನಂಬಿಕೆ ಇಟ್ಟಂಥ ಹೋರಾಟಗಾರರ ಗುಂಪನ್ನು ನಾವು ಮಂದಗಾಮಿಗಳು ಅಂತ ಹೇಳಿ ಕರಿತೀವಿ. ಸೊ ಮಂದಗಾಮಿಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವ್ರು ಯಾರ್ಯಾರಂದ್ರೆ ದಾದಾಬಾಯಿ ನವರೋಜಿ ಇರ್ಬೋದು, ಗೋಪಾಲ್ ಕೃಷ್ಣ ಗೋಖಲೆ ಇರ್ಬೋದು, ದೀನ್ ಶಾ ವಾಚ್ ಇರ್ಬೋದು, ರೋಮೇಶ್ ಚಂದ್ರದತ್ ಇರ್ಬೋದು, ಫಿರೋಜ್ ಶಾ ಮೆಹ್ತಾ ಇರ್ಬೋದು, ಸುರೇಂದ್ರನಾಥ್ ಬ್ಯಾನರ್ಜಿ ಇರ್ಬೋದು, ಆನಂದ್ ಮೋಹನ್ ಬೋಸ್ ಇರ್ಬೋದು. ಈ ಎಲ್ಲ ನಾಯಕರು ಏನು ಅಂದ್ರೆ 1885 ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರ್ಪಡೆ ಮಾಡ್ತಾರೆ, ಅಂದ್ರೆ ಸೇರ್ಪಡೆಗೊಳ್ತಾರೆ. ಅವರನ್ನು ನಾವು ಮಂದಗಾಮಿಗಳಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಂದ್ರೆ ತೀವ್ರಗಾಮಿಗಳು ಅಂತಕ್ಕಂಥದ್ದು 1905 1919 ಕಾಲಾವಧಿಯಲ್ಲಿ ಏನು ಬರ್ತಾರಲ್ಲ ಅವರನ್ನು ನಾವೇನಂತ ಕರಿತೀವಿ, ತೀವ್ರಗಾಮಿಗಳು ಅಂತ ಹೇಳಿ ಕರಿತೀವಿ. ಸೊ ತೀವ್ರಗಾಮಿಗಳಂದ್ರೆ ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದ ಬಣವನ್ನು ತೀವ್ರಗಾಮಿಗಳು ಅಂತ ಹೇಳಿ ಕರಿತೀವಿ. ಸೊ ಈ ವರ್ಡೇ ಹೇಳ್ತದೆ ನಮಗೆ, ಮಂದ ಅಂದ್ರೆ ನಿಧಾನಗತಿಯೊಳಗೆ, ತೀವ್ರ ಅಂದ್ರೆ ಸ್ಪಷ್ಟ ಆಗಿ. ಸೊ ಈ ಮಂದಗಾಮಿಗಳ ಹೋರಾಟ ಏನಾಗಿತ್ತು, ತೀವ್ರಗತಿವಾಗಿತ್ತು. ಆದ್ರೆ ನಮಗೇನು ಭಾರತ ದೇಶದಲ್ಲಿ ಸ್ವತಂತ್ರ ಅಂತಕ್ಕಂಥದ್ದು ಅವಶ್ಯಕವಾಗಿತ್ತು. ಅದೇನೋ 200 ವರ್ಷ ನಂತರ ಪಡ್ಕೊಂಡ್ರಾಯ್ತೇಳು ಅಥವಾ ಇನ್ನೂ 300 ವರ್ಷ ಅವರೇ ಆಳ್ವಿಕೆ ಮಾಡಿದ್ರಾಯ್ತೇಳು, ನಾವೆಲ್ಲ ಭಾರತೀಯರು ಉದಾರ ಭಾವನೆದವರು, ಇಲ್ಲ ಇನ್ನೊಂದು 100 ವರ್ಷ ಅವರೇ ಆಳ್ವಿಕೆ ಮಾಡಿ ಬೀಳಲಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಅದಕ್ಕಾಗಿ ಈ ತೀವ್ರಗಾಮಿಗಳ ಉದಯ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿತ್ತು. ಈ ತೀವ್ರಗಾಮಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಕರೀತಾರೆ. ಭಾರತ ಭಾರತ ಇಲ್ಲಿ ನಾವು ಶಿವಾಜಿ ಕಾಣ್ತೀವಿ. ಸ್ವರಾಜ್ಯದ ಪರಿಕಲ್ಪನೆಯನ್ನು ಭಾರತೀಯರಲ್ಲಿ ಮೊದಲು ಮೂಡಿಸಿದಂಥ ನಾಯಕ ಶಿವಾಜಿ. ಆ ಶಿವಾಜಿಯ ಇತಿಹಾಸವನ್ನು ನಾವೆಲ್ಲ ಭಾರತೀಯರು ಕಂಡಿದ್ದೀವಿ. ಆದರೂ ಕೂಡ ಅಂದಿನ ಒಂದು ನಾಯಕರಲ್ಲಿ ಸ್ವರಾಜ್ಯದ ಪರಿಕಲ್ಪನೆಯ ಕೊರತೆ ಇತ್ತು. ಸೊ ಅದಕ್ಕಾಗಿ ತೀವ್ರಗಾಮಿಗಳ ಉದಯ ಅಂತಕ್ಕಂಥದ್ದು ಅವಶ್ಯಕವಾಗಾಯಿತು. ತೀವ್ರಗಾಮಿಗಳಲ್ಲಿ ಅರವಿಂದ ಘೋಷ್ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಇರ್ಬೋದು, ಬಿಪಿನ್ ಚಂದ್ರ ಪಾಲ್ ಇರ್ಬೋದು. ನಾವೇನು ಇತಿಹಾಸದಲ್ಲಿ ಕರಿತೀವಲ್ಲ, ಮುಖ್ಯವಾಗಿ ಲಾಲ್ ಬಾಲ್ ಪಾಲ್ ಅಂತ ಏನು ಕರಿತೀವಲ್ಲ ಅವರೇ ಇವರ ಒಂದು ನೇತೃತ್ವದಲ್ಲಿ ತೀವ್ರಗಾಮಿಗಳ ಒಂದು ಯುಗ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ. ತೀವ್ರಗಾಮಿಗಳ ಉದಯಕ್ಕೆ ಕಾರಣ, ಈಗ ಮಂದಗಾಮಿಗಳ ಒಂದು ನೇತೃತ್ವದಲ್ಲಿ ಸ್ವತಂತ್ರ ಹೋರಾಟ ನಡೀತಾ ಇತ್ತು. ವರ್ಷಕ್ಕೊಂದಿನ ಏನು ಮಾಡ್ತಾ ಇದ್ರು, ಮನವಿಯನ್ನು ಸಲ್ಲಿಸ್ತಾ ಇದ್ರು, ಬೇಡಿಕೆಯನ್ನು ಕೊಡ್ತಾ ಇದ್ರು. ನಾವು ಕೂಡ ಏನಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗೈತಿ, ಜನರಲ್ಲೆಲ್ಲ ಏನು ಮೂಡ್ತಿತ್ತು ಅಂದ್ರೆ, ಇಲ್ಲಪ್ಪ ನಮ್ಮ ನಾಯಕರು ಏನದಾರ ಸ್ವತಂತ್ರ ಹೋರಾಟಕ್ಕಾಗಿ ನಾಯಕತ್ವವನ್ನು ವಹಿಸ್ಕೊಂಡದಾರ, ಅವರು ಮಾಡ್ಲಿಕತ್ತಾರ ಅಂತ ಹೇಳಿ ಮೈ ಮರೆತ್ಕೊಂಡು ಜನ ಕುಳಿತಿದ್ರು. ಆದ್ರೆ ನಾವು ಮೈ ಮರೆತ್ಕೊಂಡು ಯಾರೋ ಒಬ್ಬ ನಾಯಕ ಲೀಡರ್ ಕೆಲಸ ಏನು, ಮುಂದಾಳತ್ವವನ್ನು ವಹಿಸ್ಕೊಂಥದ್ದು. ಆದರೆ ಅದರ ಅವೇರ್ನೆಸ್ ನಾಯಕ ಏನು ಮಾಡ್ತಾನೆ ಅನ್ನೋದು ಜನಸಾಮಾನ್ಯರಿಗೆಲ್ಲ ಗೊತ್ತಾಗಬೇಕು. ಆ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅಂದ್ರೆ ನಾವು ಬರೇ ಹೋಗಿ ಯಾರೋ ಒಂದು 4 ಜನ ಹೋಗಿ ಲೆಟರ್ ಕೊಟ್ಟರೆ ಆಗೋದಿಲ್ಲ. ಅದನ್ನು ಯಾವ ರೀತಿ ಮಾಡಬೇಕು ಅಂದ್ರೆ ಸಾರ್ವಜನಿಕ ಸಭೆಗಳಾಗಬೇಕು. ಆ ಒಂದು ನಾಗರಿಕರೇನಿದಾರಲ್ಲ ಅವರು ಆ ಸಭೆಯಲ್ಲಿ ಪಾಲ್ಗೊಳ್ಬೇಕು. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ತೀವ್ರಗಾಮಿಗಳು ಉದಯ ಆಯಿತು. ಮೊದಲನೇದಾಗಿ ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಒಂದು ಸಿದ್ಧಾಂತದಲ್ಲಿ ಏನು ಮಂಡಿಸ್ತಾರೆ ಅಂದ್ರೆ, ಭಾರತದ ಸಂಪತ್ತು ಯಾವ ರೀತಿ ಇಂಗ್ಲೆಂಡಿಗೆ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಒಂದು 18 ಮತ್ತು 19ನೇ ಶತಮಾನದಲ್ಲಿ ನಾವೇನು ಪ್ಲೇಗ್ ರೋಗ ಅಂಥೇಳಿ ಕಾಣ್ತೀವಿ. ಇದು ಏನಂದ್ರೆ, ಈ ಪ್ಲೇಗ್ ರೋಗ ಅಂತಕ್ಕಂಥದ್ದು ಈಗ ನಾವು ಯಾವ ರೀತಿ ಕೊರೋನಾ ಮಹಾಮಾರಿ ಅಂತೇಳಿ ಏನು ಕರಿತೀವಲ್ಲ, ಸೊ ಅದೇ ರೀತಿಯೊಳಗೆ ಈ ಪ್ಲೇಗ್ ಅಂತಕ್ಕಂಥದ್ದು ಅಂದಿನ ಕಾಲದಲ್ಲಿ ಹರಡಿತ್ತು. ಆದರೆ ಅದರ ಆಳ್ವಿಕೆ ಯಾರು ಮಾಡ್ತಾಯಿದ್ರು? ಬ್ರಿಟಿಷರು ಮಾಡ್ತಾಯಿದ್ರು. ಅವ್ರ ಜನಾಂಗ ಯಾವುದು? ಬೇರೆ. ನಮ್ಮ ಜನಾಂಗ ಯಾವುದು? ನಾವು ದ್ರಾವಿಡ ಮತ್ತು ಆರ್ಯರು. ಅವರು ಈಗ ನಮ್ಮತನ ಅಂದಾಳಿಗೆ ನಾವು ಈಗ ನಮ್ಮ ಕಾಲೇಜ್ ಅಂತ ಅದ, ನಮ್ಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ನಮ್ಮ ಪ್ರಿನ್ಸಿಪಾಲ್ ಸರ್ ಅದಾರ, ಅವ್ರು ಅದನ್ನು ಪರಿಹಾರ ಮಾಡ್ತಾರೆ. ಅದೇ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಏನಾದರೂ ಆದ್ರೆ ನಮ್ಮ ಸರ್ ರೆಸ್ಪಾನ್ಸ್ ತೋತಾರೇನು? ಇಲ್ಲ. ಸೊ ಅದೇ ರೀತಿಯೊಳಗೆ ಬ್ರಿಟಿಷರೇನು
ಬ್ರಿಟನ್ದವ್ರು ಅವರು ನಮ್ಮ ಭಾರತೀಯರ ನೋವು ನಲಿವು ಅಥವಾ ಸಂಸ್ಕೃತಿ ಏನೇ ಆದರೂ ಅವ್ರಿಗೆ ಫರಕ್ ಪಡುವುದಿಲ್ಲ. ಸೊ ಆ ಉದ್ದೇಶಕ್ಕಾಗಿ ಈ ಒಂದು ಪ್ಲೇಗ್ ರೋಗ ಆ ಒಂದು ಸಂದರ್ಭದಲ್ಲಿ ಬಂದಿತ್ತು. ಅಲ್ಲಿನ ಒಂದು ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯವನ್ನು ಬ್ರಿಟಿಷರ ಅಂದಿನ ಸರ್ಕಾರದಲ್ಲಿ ಮಾಡಲಿಲ್ಲ. ಸೊ ಅದು ಏನು ಅಂದರೆ ಜನಸಾಮಾನ್ಯರಿಗೆ ಒಂದು ನೋವನ್ನು ಉಂಟು ಮಾಡ್ತು. ನೆಕ್ಸ್ಟ್ ಏನು ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಈಗ ಮೆಕಾಲೆಯವರು 1835ರಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿ ತರ್ತಾರೆ. ಆ ಶಿಕ್ಷಣವನ್ನು ಕೇವಲ ಅವರು ಬ್ರಿಟಿಷರ ಅಷ್ಟೇ ಅಲ್ಲ, ಭಾರತೀಯರು ಕೂಡ ಆಂಗ್ಲ ಶಿಕ್ಷಣವನ್ನು ಪಡ್ಕೋತಾರೆ. ಆ ಆಂಗ್ಲ ಶಿಕ್ಷಣದ ಮೂಲಕ ನಮ್ಮ ಭಾರತೀಯರೇ ಒಂದಿಷ್ಟು ನಾಯಕತ್ವ ಹೊಂದಿರತಕ್ಕಂಥ ವ್ಯಕ್ತಿಗಳಿದ್ರಲ್ಲ, ಅವರೇನು ಆಂಗ್ಲ ಶಿಕ್ಷಣದ ಮಹತ್ವನ ತಿಳ್ಕೊತಾರೆ. ಸೊ ಶಿಕ್ಷಣ ಅಂತಕ್ಕಂಥದ್ದು ನಮಗೆಲ್ಲ ಬೇಕಾಗ್ಯದ. ಸೊ ಅದರ ಮೂಲಕ ಅವೇರ್ನೆಸ್ಸನ್ನು ಅಂದ್ರೆ ಶಿಕ್ಷಣವನ್ನೇ ಸ್ವತಂತ್ರ ಹೋರಾಟದ ಒಂದು ಅಸ್ತ್ರವನ್ನಾಗಿ ಬಳಸ್ಕೋತಾರೆ. ನೆಕ್ಸ್ಟ್ ಏನು ಅಂದ್ರೆ ಫ್ರಾನ್ಸ್ ಕ್ರಾಂತಿ ಇರ್ಬೋದು, 1789ರ ಫ್ರಾನ್ಸ್ ಕ್ರಾಂತಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅವು ನಮ್ಮ ನಾಯಕರಿಗೆ ಸ್ಫೂರ್ತಿಯಾಗಿರ್ಬೋದು. ಜೊತೆಗೆ ರಷ್ಯಾ, ಐರ್ಲೆಂಡ್, ಈಜಿಪ್ಟ್, ಟರ್ಕಿ, ಜರ್ಮನಿ ಮತ್ತು ಇಟಲಿಯ ಕ್ರಾಂತಿಗಳು. ಈ ಒಂದು ಭಾರತ ಏನು ನಾವು ಸ್ವತಂತ್ರ ಅಥವಾ ನಾವೇನು ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿದ್ದೀವಲ್ಲ, ಆ ಸಂದರ್ಭದೊಳಗೆ ಜಗತ್ತಿನ ಇತರೆ ರಾಷ್ಟ್ರಗಳು ಕೂಡ ಏನು ಅಂದ್ರೆ ಅವರ ದಾಸ್ಯಕ್ಕೆ ಒಳಗಾಗಿದ್ದು. ಅವ್ರೇನು ಮಾಡಿದ್ರು, ತಮ್ಮ ಸ್ವಾತಂತ್ರ್ಯಕ್ಕಾಗಿ ಜನರೆಲ್ಲರೂ ಸಂಘಟಿತರಾಗಿ ಹೋರಾಟವನ್ನು ಮಾಡಿದ್ರು. ಅವುಗಳ ಪ್ರಭಾವನೂ ಕೂಡ ನಮ್ಮ ಭಾರತೀಯರ ಮೇಲೆ ಉಂಟಾಯಿತು. ತೀವ್ರಗಾಮಿ ಅವಧಿಯಲ್ಲಿ ಬಳಸಲಾಗಿರ್ತಕ್ಕಂಥ ವಿಧಾನಗಳು ಅಂದರೆ ಯಾವ ವಿಧಾನದ ಮೂಲಕ ತೀವ್ರಗಾಮಿಗಳು ತಮ್ಮ ವಿಧಾನವನ್ನು ಮುಂದುವರಿಸ್ಕೊಂಡ್ರಂದ್ರೆ, ಒಂದು ಮೊದಲನೇದಾಗಿ ವಿದೇಶಿ ವಸ್ತುಗಳ ಬಹಿಷ್ಕಾರ. ಅಂದರೆ ಏನು, ನಾವು ಬ್ರಿಟಿಷರ ಆಳ್ವಿಕೆಗೆ ಒಳಗಾಗಿದ್ದೀವಿ, ಅದೇ ರೀತಿಯೊಳಗೆ ವಿದೇಶಿ ವಸ್ತುಗಳನ್ನು ಬಳಸಲಾರದೆ ದೇಶೀಯ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ವಿದೇಶಿಯ ಒಂದು ವಸ್ತುಗಳ ಬಹಿಷ್ಕಾರವನ್ನು ಮಾಡ್ತಾರೆ. ಜೊತೆಗೆ ಸ್ವದೇಶಿ ಅಂದ್ರೆ ನಮ್ಮವರನ್ನು ನಾವೇ ಸಂರಕ್ಷಣೆ ಮಾಡಬೇಕು, ಬೇರೆಯವ್ರ ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಸ್ವದೇಶಿ ಆಂದೋಲನ ಸ್ಟಾರ್ಟ್ ಮಾಡ್ತಾರೆ. ರಾಷ್ಟ್ರೀಯ ಶಿಕ್ಷಣವನ್ನು ಮೂಡಿಸ್ತಾರೆ. ಆ ಒಂದು ಹಂತದಲ್ಲಿ ಏನಾಗಿತ್ತು ಅಂದ್ರೆ ಆಂಗ್ಲ ಶಿಕ್ಷಣ ಜಾರಿಯಲ್ಲಿತ್ತು. ಆ ಆಂಗ್ಲ ಶಿಕ್ಷಣದಲ್ಲಿ ಅವರು ನಮ್ಮ ಭಗವದ್ಗೀತೆ ಇರ್ಬೋದು ಅಥವಾ ನಮ್ಮ ಸಾಂಪ್ರದಾಯಿಕ ಪರಂಪರೆಯನ್ನು ಹೇಳ್ತಾ ಇದ್ರೇನು ಇಲ್ಲ, ತಮ್ಮ ಬೈಬಲ್ ಕಡ್ಡಾಯ ಓದುವಂತಕ್ಕಂಥದ್ದು ಕಡ್ಡಾಯವಾಗಿತ್ತು. ಜೊತೆಗೆ ತಮ್ಮ ಒಂದು ವಿದ್ವಾಂಸರ ಬಗ್ಗೆ, ತಮ್ಮ ಲೇಖಕರ ಬಗ್ಗೆ ಏನು ಮಾಡ್ತಾ ಇದ್ರು, ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡ್ತಾ ಇದ್ರು. ಅದನ್ನು ಪಡ್ಕೊಂಡಿರ್ತಕ್ಕಂಥ ಒಂದಿಷ್ಟು ನಾಯಕರು ಏನಾಗಿದ್ರು, ಇಲ್ಲ ರಾಷ್ಟ್ರೀಯ ಶಿಕ್ಷಣ ನಮಗೇನು ಅವಶ್ಯಕತೆ ಇಲ್ಲ, ಏನಂದ್ರೆ ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ, ನಾವು ಭಾರತೀಯರು ಆಳ್ವಿಕೆ ಮಾಡ್ಲಿಕ್ಕೆ ಅರ್ಹರಲ್ಲ, ಬ್ರಿಟಿಷರೇ ಆಳ್ವಿಕೆ ಮಾಡಲಿ ಅನ್ನೋ ಒಂದು ಉದಾರಸೀನತೆಯನ್ನು ಪಡ್ಕೊಂಡಿದ್ರು. ಸೊ ಅದಕ್ಕಾಗಿ ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ಅವಶ್ಯಕವಾಗಿತ್ತು. ಜೊತೆಗೆ ಏನು ಅಂದರೆ ಸಾರ್ವಜನಿಕ ಸಭೆಗಳ ಮೂಲಕ ಅಂದರೆ ಸಾರ್ವಜನಿಕ ಸಭೆಗಳನ್ನು ಕೈಗೊಂಡು ಅದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡ್ತಕ್ಕಂಥದ್ದು. ಜೊತೆಗೆ ನಿಷ್ಕ್ರಿಯವಾಗಿರ್ತಕ್ಕಂಥ ಪ್ರತಿರೋಧ ಅಂದರೆ ಬ್ರಿಟಿಷರಿಗೆ ಯಾವ ಅನುಕೂಲನ ತಂದು ಕೊಡ್ತಾವಲ್ಲ ಅವುಗಳನ್ನು ನಾವು ವಿರೋಧ ಮಾಡೋದು, ಅದು ತೆರಿಗೆಗಳ ಸಂದಾಯ ಆಗಿರ್ಬೋದು ಅದು. ನೆಕ್ಸ್ಟ್ ಏನಂದರೆ ಸಾಂಪ್ರದಾಯಿಕ ಹಬ್ಬ ಮತ್ತು ಮೇಳಗಳ ಬಳಕೆ. ನಾವೇನು ಸಾಂಪ್ರದಾಯಿಕವಾಗಿ ಹಬ್ಬ ಹರಿದಿನ ಆಚರಿಸ್ತೀವಲ್ಲ ಅವುಗಳನ್ನು ಕೂಡ ಏನು ಮಾಡಿದ್ರು ಅವರು ರಾಷ್ಟ್ರೀಯ ಚಳವಳಿಯಲ್ಲಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು. ಇದೇನು ಅಂದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಬಗ್ಗೆ. ಈಗ ಏನಂದ್ರೆ ಬಾಲಗಂಗಾಧರ ತಿಲಕರ ಜೀವನ ಮತ್ತು ಕೊಡುಗೆಗಳು. ಮೊದಲನೇದಾಗಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಈಗ ರಾಷ್ಟ್ರೀಯ ಚಳವಳಿಯಲ್ಲಿ ಒಂದು ರಾಷ್ಟ್ರೀಯತೆ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಮೂಡ್ತು ಅಂತ ಅನ್ಕೋತೀನಿ. ಸೊ ಈಗ ಬಾಲಗಂಗಾಧರ ತಿಲಕರ ಹೆಸರನ್ನೇ ನಾವು ಕೇಳಿದ ತಕ್ಷಣ ಒಂದಿಷ್ಟು ಬಿರುದುಗಳು ಅಥವಾ ಹೆಸರುಗಳು ನಮ್ಮ ನೆನಪಿಗೆ ಬರ್ತಾವ. ಮೊದಲನೇದಾಗಿ ಏನು ಅಂದ್ರೆ ಅಪ್ರತಿಮ ದೇಶಭಕ್ತ, ವಾಕ್ಪಟು, ಪಂಡಿತ, ಸನಾತನ ಹಿಂದೂ ಸಂಸ್ಕೃತಿಯ ಪುನರ್ಸ್ಥಾಪಕ, ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ, ಭಾರತದ ಅಶಾಂತಿಯ ಜನಕ, ತೀವ್ರಗಾಮಿ ನಾಯಕ, ಜೊತೆಗೆ ಹಿಂದೂ ಅವತಾರ ಪುರುಷ, ಮಹಾರಾಷ್ಟ್ರದ ಅನಭಿಷಕ್ತ ದೊರೆ, ಜೊತೆಗೆ ಸಮಾಜ ಸುಧಾರಕ, ಶಿಕ್ಷಕ, ಪತ್ರಿಕೋದ್ಯಮಿ, ವಕೀಲ, ರಾಜಕೀಯ ಸಿದ್ಧಾಂತ. ಇವೆಲ್ಲ ನೋಡಿದ್ರಾಗ ನಮಗೇನನ್ಬೋದು, ಇವ್ರಿಗಿದ್ದಂಥ ಒಂದಿಷ್ಟು ಬಿರುದುಗಳಲ್ಲಿ 10 ಮಂದಿಗೆ ಬಿರುದನ್ನು ಕೊಡ್ಬೋದು ನನ್ನ ಪ್ರಕಾರ. ಅಂತಹ ಒಂದು ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯಾರಾಗಿದ್ರೆ ಅದು ಬಾಲಗಂಗಾಧರ ತಿಲಕ್ ಅಂತದನ್ನು ಹೇಳ್ಬೋದು. ಅವರ ಜೀವನ, ಅವರ ಮೂಲ ಹೆಸರು ಏನಂದ್ರೆ ನಾವೆಲ್ಲ ಬಾಲಗಂಗಾಧರ ತಿಲಕ್ ಅಂತೇಳಿ ನಮ್ಗೆ ಪರಿಚಯ ಅದ. ಅವರ ಮೂಲ ಹೆಸರು ಕೇಶವ ಅಂತಕ್ಕಂಥದ್ದು. ಅವರನ್ನು ಪ್ರೀತಿಯಿಂದ ಅಂದ್ರೆ ಬಾಲ ಅಂಥೇಳಿ ಕರಿತಿದ್ರು. ಅವ್ರ ತಂದೆ ಹೆಸರು ಗಂಗಾಧರ. ಸೊ ಅವರ ತಿಲಕ ಸರ್ನೇಮ್ ಇರೋದಾಗಿ ಬಾಲಗಂಗಾಧರ ತಿಲಕ್. ಅವರ ಜನನ ಏನು ಅಂದ್ರೆ 23 ಜುಲೈ 1856ರಲ್ಲಿ ಅವರೇನು ಅಂದ್ರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಚಿಕ್ಲಾ ಅಂತಕ್ಕಂಥ ಗ್ರಾಮದಲ್ಲಿ ಅವರ ಜನನ ಆತದ. ಅವರ ತಂದೆ ಹೆಸರು ಗಂಗಾಧರ್ ತಿಲಕ್, ತಾಯಿ ಪಾರ್ವತಿಬಾಯಿ. ಅವರು ಯಾವ ಕುಟುಂಬಕ್ಕೆ ಸೇರಿದ್ರು ಅಂದ್ರೆ ಚಿತ್ಪಾವನ ಬ್ರಾಹ್ಮಣ ಕುಟುಂಬಕ್ಕೆ ಅವರು ಸೇರಿದ್ರು. ಜೊತೆಗೆ ಅವರ ಪತ್ನಿಯ ಹೆಸರೇನಂದ್ರೆ ಸತ್ಯಭಾಮಾಬಾಯಿ. ಜೊತೆಗೆ ಅವರಿಗೆ 3 ಜನ ಮಕ್ಕಳು ಕೂಡ ಇದ್ದರು.
ಅವರ ಬಿರುದು ಲೋಕಮಾನ್ಯ. ನೆಕ್ಸ್ಟ್ ಇದೇನು ಅಂದರೆ ಬಾಲ್ ಗಂಗಾಧರ್ ತಿಲಕರ ಫ್ಯಾಮಿಲಿ ಫೋಟೋ ನೋಡ್ಬೋದು. ನೆಕ್ಸ್ಟ್ ಶಿಕ್ಷಣ. ಬಾಲ್ ಗಂಗಾಧರ್ ತಿಲಕರ ಶಿಕ್ಷಣ ಅಂತಕ್ಕಂಥದ್ದು ಅವರು BA ಪದವಿಯನ್ನು ಪಡ್ಕೋತಾರೆ. 1877ರಲ್ಲಿ ಡೆಕ್ಕನ್ ಕಾಲೇಜು ಪುಣೆಯಲ್ಲಿ ಏನು ಮಾಡ್ತಾರೆ, ಅವರು ಶಿಕ್ಷಣವನ್ನು ಪಡ್ಕೋತಾರೆ. ಯಾವ್ಯಾವ ವಿಷಯದಲ್ಲಿ ಅಂದರೆ ಸಂಸ್ಕೃತ ಮತ್ತು ಗಣಿತ ವಿಷಯದಲ್ಲಿ ಅವರು BA ಪದವಿಯನ್ನು ಪಡ್ಕೋತಾರೆ. ಯಾವ ರೀತಿ ನಾವು ಬ್ಯಾಚುಲರ್ಸ್ ಏನು ಓದ್ತಾ ಇದ್ದೀವಲ್ಲ ಅದೇ ರೀತಿ ಒಳಗೆ. ಇನ್ನೊಂದು ಅವ್ರ ಮ್ಯಾಗ ಏನಂದ್ರೆ ಪ್ರಭಾವ, ಈ ಗಣಿತ ಮತ್ತು ಸಂಸ್ಕೃತವನ್ನೇ ಅವರು ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಅವ್ರ ತಂದೆ ಕೂಡ ಏನಾಗಿದ್ರು, ಶಿಕ್ಷಕರಾಗಿದ್ದರು. ಅವರು ಬೋಧಿಸ್ತಕ್ಕಂಥ ವಿಷಯ ಏನಾಗಿತ್ತು, ಸಂಸ್ಕೃತ ಮತ್ತು ಗಣಿತ ಆಗಿತ್ತು. ನೆಕ್ಸ್ಟ್ ಇವರೇನಂದ್ರೆ LLB ಪದವಿಯನ್ನು ಪಡ್ಕೋತಾರೆ 1879ರಲ್ಲಿ. ಇದೇನಂದ್ರೆ ಡೆಕ್ಕನ್ ಕಾಲೇಜ್ ಪುಣೆ. ಏನಂದ್ರೆ ಸಂಕ್ಷಿಪ್ತವಾಗಿ ಬಾಲ್ ಗಂಗಾಧರ್ ತಿಲಕರ ಜೀವನವನ್ನು ನೋಡಿದ್ವಿ. ಈಗ ಬಾಲ್ ಗಂಗಾಧರ್ ತಿಲಕರ ಕೊಡುಗೆಗಳೇನು? ಮೊದಲನೇದಾಗಿ ಶೈಕ್ಷಣಿಕ ಹೋರಾಟ, ಸನಾತನ ಹಿಂದೂ ಸಂಸ್ಕೃತಿಯ ಪುನರ್ಸ್ಥಾಪಕ, ಸಾಮಾಜಿಕ ಸೇವೆಗಳು, ಪುಸ್ತಕ ಮತ್ತು ಪತ್ರಿಕೆಗಳಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಳಿರ್ಬೋದು, ಹೋಮ್ ರೂಲ್ ಚಳವಳಿ ಇರ್ಬೋದು. ಈಗ ಇವೆಲ್ಲ ನೋಡಿದ್ವಿ. ಇಷ್ಟು ಒಂದು ಕೊಡುಗೆಗಳನ್ನು ಯಾರು ಬಾಲ್ ಗಂಗಾಧರ್ ತಿಲಕರು ನಮ್ಮ ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಕೊಟ್ಟಿದ್ದಾರೆ. ಸೊ 1 by 1 ಆಗಿ ಅದನ್ನು ನೋಡ್ಕೊತ ಹೋಗೋಣ. ಮೊದಲನೇದಾಗಿ ಶೈಕ್ಷಣಿಕ ಕೊಡುಗೆಗಳು. ಅಂದ್ರೆ ಬಾಲ್ ಗಂಗಾಧರ್ ತಿಲಕರಿಗೆ ಗೊತ್ತಿತ್ತು ಏನಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಶಿಕ್ಷಣ ಅಥವಾ ಲೇಖನಿ, ನಾವೇನು ಕರಿತೀವಿ ಲೇಖನಿ ಅಥವಾ ಶಿಕ್ಷಣ, ಇವೆಲ್ಲದರ ಮೂಲಕ ಇಡೀ ಜಗತ್ತನ್ನು ಇರ್ಬೋದು ಅಥವಾ ಒಬ್ಬ ಸಮಾಜವನ್ನು ಬದಲಾಯಿಸ್ಬೋದು ಅನ್ನೋ ಉದ್ದೇಶಕ್ಕಾಗಿ ಇವರು ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಇವರ ಶೈಕ್ಷಣಿಕ ಹೋರಾಟದಲ್ಲಿ ಮೊದಲನೇದಾಗಿ ದಿ ನ್ಯೂ ಇಂಗ್ಲೀಷ್ ಶಾಲೆ ಪೂನಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅದನ್ನೇ ನಾವು ಡೆಕ್ಕನ್ ಎಜುಕೇಷನ್ ಸೊಸೈಟಿ ಪೂನಾದಲ್ಲಿ 1884ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಫರ್ಗೂಸನ್ ಕಾಲೇಜನ್ನು ಪೂನಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1885ರಲ್ಲಿ ಹೊಸ ಶಿಕ್ಷಣ ನೀತಿಯ ಕಾಲೇಜನ್ನು ಇವರು ಪ್ರಾರಂಭವನ್ನು ಮಾಡ್ತಾರೆ. ಇವು ನಾವು ನೋಡ್ಬೋದು, ಫರ್ಗೂಸನ್ ಕಾಲೇಜ್ ಇರ್ಬೋದು ಅಥವಾ ದಿ ನ್ಯೂ ಇಂಗ್ಲೀಷ್ ಕಾಲೇಜ್ ಶಾಲೆ ಅಂತಕ್ಕಂಥ. ನೀವೆಲ್ಲ ಕೇಳ್ಬೋದು, ಅಲ್ಲ ಅವರು ರಾಷ್ಟ್ರೀಯ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಇಂಗ್ಲೀಷ್ ಶಾಲೆಗಳನ್ನು ಓಪನ್ ಮಾಡಿದ್ರು ಅಂತಕ್ಕಂಥದ್ದು. ಉದ್ದೇಶ ಏನು ಅಂದ್ರೆ ಅವರ ಒಂದು ಭಾಷೆನ ನಾವು ಅರ್ಥಕೊಂಡ್ವಿ ಅಂದ್ರೆ ಅವರ ಪ್ರತಿಸ್ಪರ್ಧಿಯಾಗಿ ನಾವು ಅವರಿಗೆ ಎದುರಾಳಿ ಆಗ್ಬೋದು ಅನ್ನೋ ಉದ್ದೇಶಕ್ಕಾಗಿ. ಜೊತೆಗೆ ಪತ್ರಿಕೆಗಳ ಮೂಲಕ ರಾಜಕೀಯ ಶಿಕ್ಷಣವನ್ನು ಕೊಡ್ತಾರೆ. ಬಾಂಬೆ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯನೂ ಕೂಡ ಆಗ್ತಾರೆ. ಭಾರತೀಯ ಹಕ್ಕುಗಳ ಪ್ರತಿನಿಧಿಯಾಗಿ ಅವರು ಏನಂದ್ರೆ ಆಯ್ಕೆಯೂ ಕೂಡ ಆಗ್ತಾರೆ. ಈಗ ನಮ್ಮ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಂದ್ರೆ ನಮ್ಮ ಒಬ್ಬ ವ್ಯಕ್ತಿಯಲ್ಲಿ ಪ್ರಸ್ತುತ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಇದು ಶೈಕ್ಷಣಿಕ ಕೊಡುಗೆಗಳು. ಇದು ಏನು ಅಂದ್ರೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ದಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಅಂತಕ್ಕಂಥದ್ದು. ನೆಕ್ಸ್ಟ್ ಇದೇನು ಅಂದ್ರೆ ಫರ್ಗೂಸನ್ ಕಾಲೇಜ್ ಪುಣೆದಲ್ಲಿರ್ತಕ್ಕಂಥ. ಸನಾತನ ಹಿಂದೂ ಸಂಸ್ಕೃತಿಯ ಪುನರ್ಸ್ಥಾಪಕ ಅಂಥೇಳಿ ನಾವು ಬಾಲ್ ಗಂಗಾಧರ್ ತಿಲಕರನ್ನು ಕರಿತೀವಿ. ಸನಾತನ ಹಿಂದೂ ಸಂಸ್ಕೃತಿಯ ಪುನರ್ಸ್ಥಾಪಕ ಅಂಥೇಳಿ ಬಾಲ್ ಗಂಗಾಧರ್ ತಿಲಕರನ್ನು ಕರಿತೀವಿ. ಸೊ ಇವರು ಬಾಲ್ ಗಂಗಾಧರ್ ತಿಲಕರು ನಾವು ನೋಡ್ಬೋದು, ಈಗ ಅರಬ್ಬರ ಆಗಮನ ಇರ್ಬೋದು, ಬ್ರಿಟಿಷರ ಆಗಮನ ಇರ್ಬೋದು, ಅವರು ಕೇವಲ ರಾಜಕೀಯ ಅಧಿಕಾರಕ್ಕಾಗಿ ಭಾರತವನ್ನು ಆಳ್ವಿಕೆ ಮಾಡಲಿಲ್ಲ. ಈ ಭಾರತ ದೇಶದ ಸಂಸ್ಕೃತಿಯನ್ನು, ಈ ಭಾರತ ದೇಶದ ಅಸ್ಮಿತೆಯನ್ನು ನಾಶಪಡಿಸಬೇಕಂತ ಹೇಳಿನೇ ಅವರು ಈ ಭಾರತ ದೇಶದ ಮೇಲೆ ಆಳ್ವಿಕೆಯನ್ನು ಅಥವಾ ದಾಳಿಯನ್ನು ಮಾಡಿದರು. ಮೊದಲನೇದಾಗಿ ಏನು ಅಂದ್ರೆ ನಮ್ಮ ಹಿಂದೂಗಳು ಅಂದ್ರೆ ಭಾರತದಲ್ಲಿ ಅಂದಿನ ಕಾಲದಲ್ಲಿ ಬಹುಸಂಖ್ಯಾತರಾಗಿದ್ದವರು ಯಾರು? ಹಿಂದೂಗಳು. ಆದರೆ ಹಿಂದೂಗಳಿಗೆ ಅವರ ಒಂದು ಏನೋ ಇತಿಹಾಸ ಅಂತ ಏನು ಕರಿತೀವಲ್ಲ ಅದರ ಅರಿವೇ ಇರಲಿಲ್ಲ. ನಾವು ಹಿಂದೂಗಳು ಅದೀವಿ. ಹಿಂದೂಗಳಂದರೆ ಯಾರು? ಹಿಂದುತ್ವ ಅಂದರೆ ಏನು ಅಥವಾ ಹಿಂದೂಗಳ ಒಂದು ಶೌರ್ಯ, ಸಾಹಸ, ಯಶೋಗಾಥೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಮೂಡಿಸುವ ಸಲುವಾಗಿ ಮತ್ತು ಅದರ ಚರ್ಚೆಯನ್ನು ಮಾಡುವ ಸಲುವಾಗಿ ಅವರನ್ನು ಒಗ್ಗೂಡಿಸುವ ಸಲುವಾಗಿ ಏನು ಮಾಡ್ತಾರೆ ಇವರು? ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು 1895ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಗೊತ್ತೈತಿ, ಸ್ವರಾಜ್ಯದ ಪರಿಕಲ್ಪನೆಯನ್ನು ಮೂಡಿಸಿದಂತಹ ಮಹಾನ್ ವ್ಯಕ್ತಿ. ಅಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿದ್ರೂ ಕೂಡ ಅಂದಿನ ನಾಯಕರಿಗೆ ಸ್ಫೂರ್ತಿ ಚಿಲುಮೆಯಾಗಿ ಅದನ್ನು ಮೂಡಿಸಿದವರು ಯಾರು ಅಂದ್ರೆ ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ಏನು ಅಂದ್ರೆ ಸಾರ್ವಜನಿಕ ಗಣೇಶ ಉತ್ಸವ. ನಾವೇನು ಗಣೇಶ ಉತ್ಸವ ಅಂಥೇಳಿ ಆಚರಣೆ ಮಾಡ್ತೀವಲ್ಲ ಅದನ್ನು ಮೊದಲು ಬೆಳಕಿಗೆ ತಂದವರೇ ಬಾಲ್ ಗಂಗಾಧರ್ ತಿಲಕ್. ಎಷ್ಟರಲ್ಲಿ ಅಂದ್ರೆ 1894ರಲ್ಲಿ ಈ ಸಾರ್ವಜನಿಕ ಗಣೇಶ ಉತ್ಸವವನ್ನು ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ಒಳಗೆ ಗೋ ಹತ್ಯೆ ನಿಷೇಧ ಸಂಘ ಸ್ಥಾಪನೆ ಅಂತಕ್ಕಂಥದ್ದು
ನಮ್ಮ ಪೂರ್ವಜರಿಂದಲೂ ಕೂಡ ವೇದಗಳ ಸಂಸ್ಕೃತಿಯಿಂದಲೂ ಗೋವನ್ನು ಮಾತೆ ರೀತಿಯೊಳಗೆ ನಾವು ಪೂಜೆ ಮಾಡ್ತೀವಿ. ಮಾತೃಭೂಮಿ ಇರ್ಬೋದು, ಜೊತೆಗೆ ಗೋಮಾತೆ ಇರ್ಬೋದು. ಇದನ್ನು ಮಾತೃ ಅಂತಲೇ ನಾವು ಪೂಜನೆ ಮಾಡ್ತೀವಿ. ಸೊ ಅದರ ನಿಷೇಧಕ್ಕಾಗಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಹಿಂದಿ ರಾಷ್ಟ್ರ ಭಾಷೆ ಮಾಡುವಂತೆ ಒತ್ತಾಯಿಸಿದ ಮೊದಲ ಭಾರತೀಯ ಬಾಲಗಂಗಾಧರ ತಿಲಕ್ ಅಂಥೇಳಿ ಕರಿಬಹುದು. ಜೊತೆಗೆ ಪಾಶ್ಚಿಮಾತ್ಯರ ಶ್ರೇಷ್ಠ ಗುಣಗಳನ್ನು ಅಳವಡಿಸಿಕೊಳ್ಳಿ, ಆದರೆ ಪಾಶ್ಚಿಮಾತ್ಯರಾಗಬೇಡಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಇವರು ಹೊರಡಿಸ್ತಾರೆ. ಅಂದ್ರೆ ನಾವೆಲ್ಲ ಪಾಶ್ಚಿಮಾತ್ಯರಲ್ಲಿ ಅಂದ್ರೆ ಹೊರದೇಶದವರು ಒಂದಿಷ್ಟು ವಿದ್ವಾಂಸರಿದ್ದಾರೆ, ಅವರು ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋಣ, ಆದರೆ ಅವರಂತೆ ನಾವು ಆಗೋದು ಬೇಡ. ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತಿಭೆ ಅದ, ನಮ್ಮದೇ ಆಗಿರ್ತಕ್ಕಂಥ ಒಂದು ನಮ್ಮ ಸಂಸ್ಕೃತಿ ಅದ, ಅದನ್ನು ಮರೆಯದೆ ನಾವು ನಾವಾಗಿಯೇ ಇರೋಣ ಅಂತಕ್ಕಂಥ ಮಾತನ್ನು ಬಾಲಗಂಗಾಧರ ತಿಲಕರು ಅಂದಿನ ಒಂದು ರಾಷ್ಟ್ರೀಯ ಹೋರಾಟಗಾರರಿಗೆ ಹೇಳ್ತಾರೆ. ನಾ ಹೇಳ್ದಲ್ಲ, ಗಣೇಶ ಅಂದ್ರೆ ಗಣೇಶೋತ್ಸವ ನೋಡ್ಬೋದು, ಜೊತೆಗೆ ಶಿವಾಜಿ ಮಹಾರಾಜರ ಜಯಂತಿ. ನೆಕ್ಸ್ಟ್ ಏನು ಅಂದ್ರೆ ಸಾಮಾಜಿಕ ಸೇವೆಗಳು. ಈಗ ಅವರು ಶೈಕ್ಷಣಿಕ ಹೋರಾಟಕ್ಕಾಗಿ ಒಂದಿಷ್ಟು ಕಾರ್ಯವನ್ನು ಮಾಡಿದ್ರು. ಅದೇ ರೀತಿಯೊಳಗೆ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡಿದ್ದಾರೆ. ಅವು ಯಾವ್ಯಾವ ಅಂದ್ರೆ 1896ರಿಂದ 97ರಲ್ಲಿ ಭಾರತದಲ್ಲಿ ಏನಾಗಿತ್ತು, ಕ್ಷಾಮ ಅಂತಕ್ಕಂಥದ್ದು ಆವರಿಸಿಕೊಂಡಿತ್ತು. ಈ ಕ್ಷಾಮಕ್ಕಾಗಿಯೇ ಅವ್ರು ಏನು ಮಾಡ್ತಾರೆ, ಪರಿಹಾರ ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಕರ ನಿರಾಕರಣೆ ಹೋರಾಟ. ಈಗ ಬರಗಾಲ ಬಿತ್ತು ಅಂದ್ರೆ ನಮಗೆ ಗೊತ್ತದ, ಭಾರತ ಅಂದ್ರೆ ಬ್ರಿಟಿಷರು ಅಂತಕ್ಕಂಥದ್ದು ಇಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಯಾವ ಕಾರಣಕ್ಕಂದ್ರೆ ತೆರಿಗೆಗಳ ಸಂಗ್ರಹಣ ಮೂಲಕ. ಆ ತೆರಿಗೆಗಳಲ್ಲಿ ನಾವು ಅವ್ರಿಗೆ ಕೊಡದೆ ಹೋದ್ರೆ ಅವರ ಸೈನ್ಯ ಶಕ್ತಿನೂ ಇಂಪ್ರೂವ್ಮೆಂಟ್ ಆಗಲ್ಲ, ಜೊತೆಗೆ ಅವರ ಆಡಳಿತವನ್ನು ಕೂಡ ಮುಂದುವರ್ಸೋಕ್ಕಾಗಲ್ಲ. ಸೊ ಆ ಉದ್ದೇಶವನ್ನು ಇಟ್ಕೊಂಡು ಬಾಲಗಂಗಾಧರ ತಿಲಕರು ಏನು ಮಾಡ್ತಾರೆ, ಕರ ನಿರಾಕರಣೆ, ಕರ ಅಂದ್ರೆ ತೆರಿಗೆ, ಅದನ್ನು ಕೊಡದೇ ಇರುವಂಗೆ ಒಂದು ಹೋರಾಟವನ್ನು ಮಾಡ್ತಾರೆ. ಜೊತೆಗೆ 1896ರಲ್ಲಿ ಬ್ರಿಟಿಷರ ಕುಟಿಲ ಪ್ಲೇಗ್ ನೀತಿ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಈಗ ನಾವು ಕೇಳಿದ್ವಿ, ಪ್ಲೇಗ್ ಹೇಳಿದ್ ನಾನು, ಕೊರೋನಾ ರೀತಿಯೊಳಗೆ ಇರ್ತಕ್ಕಂಥದ್ದು. ಆ ಪ್ಲೇಗ್ ಏನದಲ್ಲ, ಅವರು ಬ್ರಿಟಿಷರಿಗೆ ಬ್ರಿಟಿಷರಿಗೂ ಕೂಡ ಪ್ಲೇಗ್ ಬಂದಿತ್ತು, ಒಬ್ಬರಿಂದ ಒಬ್ಬರಿಗೆ ಹರಡ್ತಿತ್ತು. ಆದರೆ ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದರು. ಆದರೆ ನಮ್ಮ ಭಾರತೀಯರು ಸತ್ತವತ್ತು ಅದ ಅಂತಕ್ಕಂಥದ್ದನ್ನು ಕೂಡ ಅವರು ನೋಡ್ತಿರಲಿಲ್ಲ. ಆ ಉದ್ದೇಶಕ್ಕಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ನೆಕ್ಸ್ಟ್ ಇದರ ಪರಿಣಾಮ, 22 ಜೂನ್ 1897ರಲ್ಲಿ ಕಮಿಷನರ್ ಆಗಿರ್ತಕ್ಕಂಥ ರಾಂಡ್ ಮತ್ತು ಲೆಫ್ಟಿನೆಂಟ್ ಐಆರ್ಎಸ್ಟ್ ಕೊಲೆಯನ್ನು ಮಾಡಬೇಕಂಥೇಳಿ ಏನು ಮಾಡ್ತಾರೆ, ಬಾಲಗಂಗಾಧರ ತಿಲಕರು ಅವರ ನೇತೃತ್ವದಲ್ಲಿ ಒಂದು ಸ್ಕೆಚನ್ನು ಹಾಕಿರ್ತಾರೆ. ಅಲ್ಲಿ ಅದನ್ನು ನೆರವೇರಿಸಿದವರು ಯಾರ್ಯಾರು ಅಂದ್ರೆ ಚಾಪೆ ಸಹೋದರರು ಅಂತೇಳಿ ಕರಿತೀವಿ. ಆ ಚಾಪೆ ಸಹೋದರರಲ್ಲಿ ದಾಮೋದರ್ ಹರಿ ಚಾಪೆ, ಬಾಲಕೃಷ್ಣ ಹರಿ ಚಾಪೇಕರ್, ವಾಸುದೇವ ಚಾಪೇಕರ್, ಇವರೆಲ್ಲ ಏನು ಅಂದರೆ ಒಂದೇ ಒಂದು ಕುಟುಂಬದವರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಇಡೀ ಕುಟುಂಬವನ್ನೇ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಚಾಪೇಕರ್ ಸಹೋದರರು. ನೋಡ್ಬೋದು, ನಾ ಪ್ಲೇಗ್ ರೋಗ ಅಂತ ಹೇಳಿದೆ. ಪ್ಲೇಗ್ ರೋಗ ಗೊತ್ತಿರ್ಬೋದು, ಮೊದಲೇದಾಗಿ ಇದೇನು ಬರ್ತದೆ, ಇಲಿಗಳಿಗೆ ಬರ್ತದೆ ಪ್ಲೇಗ್. ಇಲ್ಲಿ ನೋಡ್ಬೋದು, ಅಂದ್ರೆ ನಮ್ಮ ಭಾರತೀಯರು, ಅಂದಿನ ಕಾಲದ ಭಾರತೀಯರು, ಅಲ್ಲಿ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಬೋದು. ಒಂದೇ ರೀತಿ ಸಂಗತಿ ಅಲ್ಲ, ಅಲ್ಲೆಲ್ಲ ಚಪ್ಪರ ಮನೆಗಳೇ ಕಾಣ್ತೀವಿ. ಜೊತೆಗೆ ಅವರು ಬ್ರಿಟಿಷರದಾರಲ್ಲ ಅಧಿಕಾರಿಗಳ ರೀತಿಯೊಳಗೆ ಕೂತಾರ. ನಮ್ಮ ಭಾರತೀಯರು ಯಾವ ರೀತಿ ಕೂತಾರ, ಏನೋ ಒಬ್ಬರು ದಾನಿಗಳು ನೀಡ್ತಾ ಇದ್ರು, ಭಿಕ್ಷುಕ ರೀತಿಯೊಳಗೆ ಯಾವ ಕೂಡ್ತಾರಲ್ಲ ಆ ರೀತಿಯೊಳಗೆ ನಮ್ಮ ಭಾರತೀಯರು ಕೂತಿದ್ದಾರೆ. ಅವ್ರು ಎದಕ್ಕೆ ಚರ್ಚೆ ಮಾಡ್ತಾರಂದ್ರೆ ಪ್ಲೇಗ್ ಸಂಬಂಧಪಟ್ಟಂತೆ ನಮ್ಮ ಭಾರತೀಯರ ಜೀವವನ್ನು ರಕ್ಷಣೆ ಮಾಡಿರಿ ಅಂಥೇಳಿ ಕಳಕಳಿಯೊಳಗೆ ಬೇಡ್ಕೊಳ್ತಾ ಇದ್ದಾರೆ. ಅದರ ಪರಿಣಾಮ ಮುಂದರು ನೋಡಿ, ಇಲ್ಲಿ ಬೇಡ್ಕೊಂಡ್ರು, ಅದರ ಪರಿಣಾಮ ಏನಾಯಿತು, ಯಾವುದೇ ರೀತಿಯಾದ ಸಹಕಾರವನ್ನು ಕೊಡಲಿಲ್ಲ. ಅದಕ್ಕಾಗಿ ಇಡೀ ಊರನ್ನೇ ತೊರೆದು, ಅಂದರೆ ಒಂದು ಊರಿಗೆ ಪ್ಲೇಗ್ ರೋಗ ಬಂತು ಅಂದ್ರೆ ಇಡೀ ಊರನ್ನೇ ಖಾಲಿ ಮಾಡಬೇಕಾಗಿತ್ತು ಅಂದಿನ ಸಂದರ್ಭದೊಳಗೆ. ಸೊ ಅವರು ಇಡೀ ಊರನ್ನೇ ಬಿಟ್ಟು ಏನು ಅಂದ್ರೆ ತಮ್ಮ ಮನೆ ಮಠವನ್ನು ತೊರೆದು ಅನಿವಾಸಿಗಳ ಥರ ಇರಬೇಕಾಯ್ತು. ಜೊತೆಗೆ ಈ ಪಿಕ್ಚರ್ ನೋಡ್ಬೋದು, ಇಲ್ಲೇನಂದ್ರೆ ಅವರೆಲ್ಲ ಏನು ಅಂದ್ರೆ ಬ್ರಿಟಿಷರದ, ಅವರಿಗೂ ಪ್ಲೇಗ್ ರೋಗನೇ ಬಂದದ, ನಮಗ ಕೂಡ ಪ್ಲೇಗ್ ರೋಗನೇ ಬಂದದ ಭಾರತೀಯರಿಗೆ. ಅವರಿಗೆ ಕೊರೋನಾ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಟ್ಟಿವಲ್ಲ, ಬೆಡ್ಗಳ ವ್ಯವಸ್ಥೆ ಮೂಲಕ ಟ್ರೀಟ್ಮೆಂಟ್ ಕೊಟ್ಟಾರ. ಭಾರತೀಯರ ಪರಿಸ್ಥಿತಿ ಈ ರೀತಿಯಾಗಿತ್ತು. ಇದು ಏನು ಅಂದ್ರೆ ಸಾಮಾಜಿಕ ಸೇವೆಗಳೊಳಗೆ ಬಾಲಗಂಗಾಧರ ತಿಲಕರ್ ನಿರ್ವಹಿಸಿದಂಥ ಪಾತ್ರ. ನೆಕ್ಸ್ಟ್ ಏನು ಅಂದ್ರೆ ಪುಸ್ತಕ ಮತ್ತು ಕೃತಿಗಳು. ಈಗ ಒಂದಿಷ್ಟು ಹೇಳ್ತಾರೆ ಏನಂದ್ರೆ ಲೇಖನಿ ಅಂತಕ್ಕಂಥದ್ದು ಖಡ್ಗಕ್ಕಿಂತಲೂ ಹರಿತವಾಗಿದ್ದು ಅಂತಕ್ಕಂಥ ಆ ಒಂದು ಉದ್ದೇಶವನ್ನು ಬಾಲಗಂಗಾಧರ ತಿಲಕರು ತಿಳ್ಕೊಂಡಿದ್ರು. ಆ ಉದ್ದೇಶಕ್ಕಾಗಿ ಜನರನ್ನು ಜಾಗೃತಗೊಳಿಸುವುದಕ್ಕಾಗಿ ಪುಸ್ತಕ ಮತ್ತು ಕೃತಿಗಳನ್ನೇ ತಮ್ಮ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ಮೊದಲನೇದಾಗಿ ಶ್ರೀಮದ್ ಭಗವದ್ಗೀತಾ ರಹಸ್ಯ, ಅದನ್ನೇ ನಾವು ಗೀತಾ ರಹಸ್ಯ ಅಂಥೇಳಿ ಕರಿತೀವಿ. ಅದನ್ನು ಅವರು ಮಾಂಡೇಲ್ ಜೈಲಿದ್ದಾಗ ಬರೀತಾರೆ.
ಅವರ ಕೃತಿ ನೋಡ್ಬೋದು. ಎರಡನೇ ಕೃತಿ ಏನು ಅಂದ್ರೆ ದಿ ಆರ್ಕೆಟಿಕ್ ಹೋಮ್ ಆಫ್ ದಿ ವೇದಾಸ್. ಇದು ಈ ಒಂದು ಕೃತಿ ಏನು ಹೇಳ್ತದಂದ್ರೆ, ನಾವು ಆರ್ಯರು ಅಂತಕ್ಕಂಥವ್ರು ಭಾರತೀಯರು ಅಥವಾ ಬೇರೆ ಮೂಲದಿಂದ ಬಂದವರು, ಅದರ ಬಗ್ಗೆ ಏನು ಅಂದರೆ ಈ ಕೃತಿಯನ್ನು ತಿಳಿಸ್ಕೊಡ್ತೀವಿ. ಇದು ನೆಕ್ಸ್ಟ್ ಪತ್ರಿಕೆಗಳು. ಅವರು ಹೊರಡಿಸಿರ್ತಕ್ಕಂಥ ಮುಖ್ಯವಾಗಿ 3 ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಒಂದು ಕೇಸರಿ, ದಿ ಮರಾಠ ಮತ್ತು ಕಾಲ. ಕೇಸರಿ ಪತ್ರಿಕೆ ಅಂದಿನ ಒಂದು ಕಾಲದೊಳಗೆ ಯಾವ ರೀತಿ ಪ್ರಭಾವ ಬೀರಿತು ಅಂದ್ರೆ, ಬಾಲಗಂಗಾಧರ ತಿಲಕರನ್ನ ಏನು ಬಂಧಿಸ್ತಾರಲ್ಲ, ಅದ್ರ ಕಾರಣನೇ ಏನು ಅಂದ್ರೆ ಈ ಕೇಸರಿ ಪತ್ರಿಕೆ. ಈ ಕೇಸರಿ ಪತ್ರಿಕೆಗೆ ಅವರನ್ನು ಬಂಧಿಸಿದ ಕಾರಣಕ್ಕಾಗಿಯೇ ಅವರನ್ನು ಮಾಂಡ್ಯಲ್ ಜೈಲಿನಲ್ಲಿ ಇಡ್ತಾರೆ. ಅವಾಗ ಅವ್ರೇನು ಮಾಡ್ತಾರೆ, ಗೀತಾ ರಹಸ್ಯ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಈಗ ಒಂದು ಕೇಸರಿ ಪತ್ರಿಕೆ 4 ಜನವರಿ 1881 ಅದನ್ನು ಪಬ್ಲಿಷ್ ಮಾಡ್ತಾರೆ. ಅದರ ಸಂಪಾದಕರು ಯಾರಾಗಿದ್ರು ಅಂದ್ರೆ ಗೋಪಾಲ್ ಗಣೇಶ್ ಅಂತಕ್ಕಂಥವ್ರು, ಗೋಪಾಲ್ ಗಣೇಶ್ ಸಾಗರ್ಕರ. ಜೊತೆಗೆ ಅವರನ್ನು ನಾವು ಏನಂತ ಕರಿತೀವಿ ಅಂದ್ರೆ ಅವೇಕನ್ ಆಫ್ ದ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ಯಾಕಂತಂದ್ರೆ ಈಗ ನಾವು ಪತ್ರಿಕೆ ಬರೆಯೋರು ಇರ್ತೀವಿ, ಪಬ್ಲಿಷ್ ಮಾಡೋರು ಇರಲಿಲ್ಲ ಅಂದ್ರೆ ಅದು ಜನಸಾಮಾನ್ಯರಿಗೆ ತಿಳಿಯೋದೇ ಇಲ್ಲ. ಸೊ ಅದಕ್ಕಾಗಿ ನಾವು ಗೋಪಾಲ್ ಗಣೇಶ್ ಅಗರ್ಕರನ್ನು ಅವೇಕನರ್ ಆಫ್ ಇಂಡಿಯಾ ಅಂಥೇಳಿ ಕರಿತೀವಿ. ಎರಡನೇ ಪತ್ರಿಕೆ ಯಾವುದು ಅಂದ್ರೆ ದಿ ಮರಾಠಿ. ಇದೇನಂದ್ರೆ ಆಂಗ್ಲ ಭಾಷೆಯೊಳಗೆ. ಕೇಸರಿ ಅಂತಕ್ಕಂಥ ಪತ್ರಿಕೆ ಮರಾಠಿ ಭಾಷೆಯೊಳಗಿದ್ರೆ, ದಿ ಮರಾಠಿ ಅಂತಕ್ಕಂಥ ಪತ್ರಿಕೆಯನ್ನು ಆಂಗ್ಲ ಭಾಷೆಯಲ್ಲಿ ಅವ್ರೇನು ಮಾಡ್ತಾರೆ, ಬರೀತಾರೆ. ಅದು ಯಾವಾಗಂದ್ರೆ 2 ಜನವರಿ 1881 ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಅದರ ಪಿಕ್ಚರ್ ನೋಡ್ಬೋದು. ಈಗ ಇಷ್ಟೊತ್ತು ಶೈಕ್ಷಣಿಕವಾಗಿ ಹೋರಾಟ ಮಾಡಿದ್ರು, ಸಾಮಾಜಿಕ ಸೇವೆಗಳ ಮೂಲಕ ಹೋರಾಟ ಮಾಡಿದ್ರು, ಪುಸ್ತಕವನ್ನು ಬರೆದ್ರು, ಕೃತಿಗಳನ್ನು ಪಬ್ಲಿಷ್ ಮಾಡಿದ್ರು. ಈಗ ಏನು ಮಾಡ್ತಾರಂದ್ರೆ ನೇರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರೊಂದಿಷ್ಟು ಪಾತ್ರ ಅದನ್ನು ತಿಳ್ಕೊಳ್ಳೋದು. ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ಪಡೆ 1890. ಈ ಹೊತ್ತಿಗೆ ಏನಾಗಿತ್ತು ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಭಾವವನ್ನು ಬೆಳೆಸ್ಕೊಂಡಿತ್ತು. ಸೊ ಅದು ಅವರಿಗೆ ಸೇರಬೇಕಾಗೋದು ಅನಿವಾರ್ಯವಾಗಿತ್ತು. ಯಾಕಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಪ್ಲಾಟ್ಫಾರ್ಮ್ ಅದು ಅದಕ್ಕೆ ನಾಯಕರ ಕೊರತೆ ಅದು. ಸೊ ಆ ನಾಯಕತ್ವದ ಒಂದು ಕೊರತೆಯನ್ನು ತುಂಬಲಿಕ್ಕಾಗಿಯೇ ಬಾಲಗಂಗಾಧರ ತಿಲಕರಲ್ಲಿ ಅದರ ಸೇರ್ಪಡೆನ ಆಗ್ತದೆ. ಜೊತೆಗೆ ತೀವ್ರಗಾಮಿ ಯುಗದ ಆರಂಭನೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ತದೆ. ತೀವ್ರಗಾಮಿ ನಾಯಕ ಆಗಿರ್ತಕ್ಕಂಥ ಲಾಲ್ ಬಾಲ್ ಪಾಲ್ ಇರ್ಬೋದು, ಅರವಿಂದೋ ಘೋಷ್ ಇರ್ಬೋದು, ಚಿದಂಬರಂ ಪಿಳ್ಳೆ ಇರ್ಬೋದು, ಇವರು ಕೂಡ ಇದನ್ನು ಸೇರ್ಪಡೆ ಆಗ್ತದೆ. ನೆಕ್ಸ್ಟ್ ಸೂರತ್ ವಿಭಜನೆ 1890 ಕಾಂಗ್ರೆಸ್ಸನ್ನು ಸೇರ್ಪಡೆ ಮಾಡಿದ್ರು. ಆದ್ರೆ ಸೂರತ್ ಬಿಕ್ಕಟ್ಟು ಅಂತಕ್ಕಂಥದ್ದನ್ನು ನೀವು ಇತಿಹಾಸದಲ್ಲಿ ಕೇಳಿರ್ಬೋದು. 1907 ಸೂರತ್ ಬಿಕ್ಕಟ್ಟು ಅದೇನು ಅಂದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇವರಿಬ್ಬರ ಮಧ್ಯೆ ಏನಾಗ್ತದೆ, ಬಿಕ್ಕಟ್ಟು ಉಂಟಾಗ್ತದೆ. ಮಂದಗಾಮಿಗಳ ವೇನೇ ಬೇರೆ, ತೀವ್ರಗಾಮಿಗಳ ವೇನೇ ಬೇರೆ. ಸೊ ಈ ಒಂದು ಉದ್ದೇಶಕ್ಕಾಗಿ 1907 ಬಿಕ್ಕಟ್ಟಾಗ್ತದೆ. ನೆಕ್ಸ್ಟ್ ಏನಾಗ್ತದೆ ಅಂದ್ರೆ ಸ್ವದೇಶಿ ಚಳುವಳಿ. ಅಂದ್ರೆ ಭಾರತ ದೇಶದ ಒಂದಿಷ್ಟು ಸ್ವತಂತ್ರ ಹೋರಾಟಕ್ಕಾಗಿ ಸ್ವದೇಶಿ ಆಂದೋಲನವನ್ನು ಇವರೆಷ್ಟರಲ್ಲಿ ಅಂದರೆ 1905 1907 ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ ಬಂಗಾಳದ ವಿಭಜನೆ ಖಂಡನೆ. 1905 ಲಾರ್ಡ್ ಕರ್ಜನ್ ಅಂತಕ್ಕಂಥವ ಏನು ಮಾಡ್ತಾನೆ, ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ನಾವೇನು ಕರಿತೀವಲ್ಲ ಪಶ್ಚಿಮ ಬಂಗಾಳ, ಅದು ಅಂದ್ರೆ ಸ್ವತಂತ್ರಕ್ಕಿಂತಲೂ ಮುಂಚೆ ಬಂಗಾಳ ಅಂಥೇಳಿ ಕರೆಸ್ಕೋತಿದ್ರು. ಆದರೆ ಅದನ್ನು ಬ್ರಿಟಿಷರು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂಥೇಳಿ ವಿಭಜನೆ ಮಾಡಿದ್ರು. ಅಂದ್ರೆ ಈಗ ಭಾರತ ಮುಸ್ಲಿಮರು ಮತ್ತು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಹೆಚ್ಚು ಸಂಖ್ಯಾತರಿದ್ದರು, ಪೂರ್ವ ಬಂಗಾಳದೊಳಗೆ ಮುಸ್ಲಿಮರು ಅಧಿಕ ಸಂಖ್ಯಾತರಾಗಿದ್ದರು. ಸೊ ಆ ಒಂದು ಉದ್ದೇಶಕ್ಕಾಗಿ, ಯಾಕಂದ್ರೆ ಇವರೇನಾಗಿದ್ದರು, ಜಾತ್ಯತೀತ ನಾಯಕ ಆಗಿದ್ರು. ಯಾರಂದ್ರೆ ಬಾಲಗಂಗಾಧರ ತಿಲಕರು ಯಾವುದೇ ಒಂದು ಧರ್ಮದ ವಿರೋಧಿ ಆಗಿರಲಿಲ್ಲ. ಆದರೆ ಇವರು ಹೋರಾಟ ಸಕ್ಸಸ್ ಅಂದ್ರೆ ಒಂದು ಹಂತವನ್ನು ಪಡ್ಕೊಂಡಂತೆ ಬ್ರಿಟಿಷರಿಗೇನೋ ಒಂದು ನಡುಕುಂಟಾಗ್ತದೆ. ಇವರು ಹಿಂದೂಗಳನ್ನು ಒಗ್ಗಟ್ಟು ಮಾಡ್ಲಾಗುತ್ತಾರ, ಮುಸ್ಲಿಮರನ್ನು ಒಗ್ಗಟ್ಟು ಮಾಡ್ಲಾಗುತ್ತಾರ. ಹಾಗಾದ್ರೆ ಇವರಿಬ್ಬರು ಒಂದಾದ್ರಂದ್ರೆ ನಮ್ಮನ್ನವರು ದೇಶದಿಂದ ಹೊರಗೆ ಹಾಕ್ತಾರೆ ಅನ್ನೋದು ಕನ್ಫರ್ಮ್ ಇತ್ತು. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡಿದ್ರು, ಬಂಗಾಳವನ್ನು ಕುತಂತ್ರದಿಂದಾಗಿ 1905 ಅದನ್ನು ವಿಭಜನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಏನು ಅಂದ್ರೆ ಹೋಮ್ ರೂಲ್ ಲೀಗ್ ಚಳವಳಿ ಅಂತಕ್ಕಂಥದ್ದು. ಇದು ಈ ಒಂದು ಪರಿಕಲ್ಪನೆ ಬಂದದ್ದೇ ಐರಿಷ್ ಮಹಿಳೆ ಆಗಿರ್ತಕ್ಕಂಥ ಎನಿ ಬೆಸೆಂಟ್ರಿಂದ. ಅವರ ಒಂದು ಪ್ರಭಾವ ಇಲ್ಲಿ ಅಂದರೆ ಇವರು ಭಾರತಕ್ಕೆ ಬರ್ತಾರೆ. ಸೊ ಆ ಒಂದು ಇದರಲ್ಲಿ ಇವರು ಕೂಡ ಈ ಒಂದು ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ 1916. ಜೊತೆಗೆ ತಿಲಕರ ಬಂಧನ. ನಾ ಈಗಾಗಲೇ ಹೇಳಿದೆಲ್ಲ 1908 ತಿಲಕರವರನ್ನು ಮ್ಯಾಂಡಲ್ ಜೈಲಿನಲ್ಲಿ ಈ ಒಂದು ಕೇಸರಿ ಪತ್ರಿಕೆ ಬಿಡುಗಡೆ ಮಾಡೋದ ಉದ್ದೇಶಕ್ಕಾಗಿಯೇ ಏನು ಮಾಡ್ತಾರೆ ಅಂದ್ರೆ ಅವರನ್ನು ಜೈಲಿಗೆ ಹಾಕ್ತಾರೆ. ಇನ್ನೊಂದೇನು ಕಾರಣ ಆಗಿತ್ತು ಅಂದ್ರೆ
ಮುಜಾಫರ್ ಬಾಂಬ್ ಪ್ರಕರಣ ಅಂತಕ್ಕಂಥದ್ದು. ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥ ಡಗ್ಲಸ್ ಕಿಂಗ್ಫರ್ಡ್ನ ಕೊಲೆಗೆ ಯತ್ನವನ್ನು ಮಾಡಿದರು. ಯಾರ್ಯಾರು ಅಂದ್ರೆ ಪ್ರಫುಲ್ ಚೌಕಿ ಮತ್ತು ಖುದಿರಾಮ್ ಬೋಸ್ ಅಂತಕ್ಕಂಥದ್ದು. ಈ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಮ್ಯಾಜಿಸ್ಟ್ರೇಟ್ ಡಗ್ಲಸ್ ಕಿಂಗ್ಫರ್ಡ್ ಅದನ್ನಲ್ಲ, ಈತ ಏನು ಅಂದ್ರೆ ಒಬ್ಬ ವಕೀಲಾಗಿದ್ದ. ಆ ವಕೀಲನ ಕರ್ತವ್ಯ ಏನು? ನ್ಯಾಯ ನಿರ್ಣಯವನ್ನು ಮಾಡೋದು. ಆದರೆ ಆತ ಯಾವ ರೀತಿ ನ್ಯಾಯ ನಿರ್ಣಯ ಮಾಡ್ತಿದ್ದಂದ್ರೆ, ಬ್ರಿಟಿಷರು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದೆಲ್ಲ ಕರೆಕ್ಟ್ ಅಂತಲೇ ಮೆನ್ಷನ್ ಮಾಡೋದು. ಭಾರತೀಯರು ತಪ್ಪು ಮಾಡದೇ ಇದ್ದರೂ ಕೂಡ ನಿಮ್ಮೆಲ್ಲ ಏನು ಅಂದರೆ ನೀವು ಭಾರತೀಯರು ತಪ್ಪು ಮಾಡಿದರು, ಈ ರೀತಿಯಾಗಿರ್ತಕ್ಕಂಥ ಒಂದು ತೀರ್ಪನ್ನು ಈ ವ್ಯಕ್ತಿ ಕೊಡ್ತಿದ್ದ. ಸೊ ಈ ಉದ್ದೇಶಕ್ಕಾಗಿ ಈತನನ್ನೇ ನಾವು ಸಾಯಿಸಿಬಿಟ್ರೆ ಆಯ್ತಲ್ಲ, ಅಂದ್ರೆ ಆತನನ್ನೇ ನಾವು ಸಾಯಿಸಿಬಿಟ್ರೆ ಆ ಸಮಸ್ಯೆನೇ ಬಗೆಹರಿತದೆ. ಅದು ಅವರು ಡೈರೆಕ್ಟಾಗಿ ಹೇಳಿರಲಿಲ್ಲ, ಅವರಿಂದ ಪ್ರಭಾವವನ್ನು ಹೊಂದಿರತಕ್ಕಂಥ ಪ್ರಫುಲ್ ಚೌಕಿ ಮತ್ತು ಖುದಿರಾಮ್ ಬೋಸ್ ಈ ಒಂದು ಪ್ರಯತ್ನ ಮಾಡ್ತಾರೆ. ಬಟ್ ಇದು ವಿಫಲ ಆಗ್ತದೆ. ಖುದಿರಾಮ್ ಬೋಸ್ ಈ ಒಬ್ಬ ವ್ಯಕ್ತಿ ಬಗ್ಗೆ ನಾವು ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ರಾಷ್ಟ್ರ ಒಂದು ಹೋರಾಟಕ್ಕಾಗಿ ನೇಣುಗಂಬ ಏರಿದಂಥ ಮೊದಲ ಕ್ರಾಂತಿಕಾರಿ ಯಾರಾದರೂ ಇದ್ರೆ ಅದು ಖುದಿರಾಮ್ ಬೋಸ್. ಹೋಮ್ ರೂಲ್ ಲೀಗ್ ಸ್ಥಾಪನೆ ಅಂತ ಹೇಳಿದ 1916 ಒಳಗೆ. ಈ ಒಂದು ಲೀಗ್ನ ಬಗ್ಗೆನೂ ಸ್ವಲ್ಪ ನಾವು ತಿಳ್ಕೊಬೇಕು. ಯಾಕಂತಂದ್ರೆ ನಾವು ಐರಿಷ್ ಮಹಿಳೆಯರು, ಭಾರತೀಯರು ಅಲ್ಲ, ಐರಿಷ್ ಮಹಿಳೆ ಅನಿ ಬೆಸೆಂಟ್ ಇಲ್ಲಿ ಬಂದು ಏನು ಮಾಡ್ತಾರೆ, ಥಿಯಾಸೋಫಿಕಲ್ ಸೊಸೈಟಿ ಒಂದು ಬ್ರ್ಯಾಂಚ್ ಹೋಮ್ ರೂಲ್ ಲೀಗನ್ನು ಬಾಲ್ ಗಂಗಾಧರ ತಿಲಕರ ಜೊತೆಗೂಡಿ ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಉದ್ದೇಶ ಏನು ಅಂದ್ರೆ ಭಾರತೀಯರಲ್ಲಿ ಸ್ವರಾಜ್ಯದ ಪರಿಕಲ್ಪನೆಯನ್ನು ಮೂಡಿಸುವುದು, ಜೊತೆಗೆ ಸ್ವ ಆಡಳಿತದ ಒಂದು ಪರಿಕಲ್ಪನೆಯನ್ನು ಭಾರತೀಯರಲ್ಲಿ ಮೂಡಿಸುವ ಉದ್ದೇಶಕ್ಕಾಗಿ ಭಾರತದಲ್ಲಿ ಇದನ್ನು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1916ರಲ್ಲಿ ಏಪ್ರಿಲ್ ಒಳಗೆ ಬೆಳಗಾವಿಯೊಳಗೆ ಇಂಡಿಯನ್ ಹೋಮ್ ರೂಲ್ ಲೀಗನ್ನು ಯಾರಂದ್ರೆ ಬಾಲ್ ಗಂಗಾಧರ ತಿಲಕರು ಸ್ಥಾಪನೆ ಮಾಡ್ತಾರೆ. ಒಂದು ಸುದೈವ ಅದು ಮುಖ್ಯವಾಗಿ ಏನು ಅಂದ್ರೆ ಬೆಳಗಾವಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಾವು ಕರ್ನಾಟಕದಾಗಿರೋದ್ರಿಂದ. ಜೊತೆಗೆ ಇದರ ಅಧ್ಯಕ್ಷರಾಗಿದ್ದರು ಅಂದ್ರೆ ಜೋಸೆಫ್ ಬ್ಯಾಪ್ಟಿಸ್ಟನಾಗಿದ್ದರು, ಇದರ ಅಧ್ಯಕ್ಷರಾಗಿದ್ದರು. ಜೊತೆಗೆ ಇದರ ಕಾರ್ಯದರ್ಶಿ ಯಾರಾಗಿದ್ರು ಅಂದ್ರೆ NC ಕೇಲ್ಕರ್ ಅಂತಕ್ಕಂಥವ್ರು ಇದರ ಕಾರ್ಯದರ್ಶಿಗಳಾಗಿದ್ದರು. ಜೊತೆಗೆ ಈ ಒಬ್ಬರು ತಿಲಕರು ಕರ್ನಾಟಕದಲ್ಲಿ ಮಾತ್ರ ಇದನ್ನು ಸ್ಟಾರ್ಟ್ ಮಾಡಿದ್ರು. ಆದರೆ ಇದನ್ನೇ ಮುಂದೆ ಬ್ರ್ಯಾಂಚ್ಗಳನ್ನು ವಿಸ್ತರಿಸ್ಕೊತ ಹೋದರು. ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಬೇರಾರ್ ಇರ್ಬೋದು ಮತ್ತು ಕೇಂದ್ರ ಪ್ರಾಂತ್ಯಗಳಲ್ಲಿ ಈ ಒಂದು ಹೋಮ್ ರೂಲ್ ಲೀಗ್ ಏನಂದ್ರೆ ಅದು ತನ್ನ ಕಾರ್ಯವನ್ನು ಮಾಡ್ತದೆ. ಒಟ್ಟಾರೆ ತಿಲಕ್ ಲೀಗ್ ಅಂತಕ್ಕಂಥದ್ದು 6 ಶಾಖೆಗಳನ್ನು ಹೊಂದಿತ್ತು. ಅದರ ಕೇಂದ್ರ ಕಚೇರಿ ದೆಹಲಿಯಾಗಿತ್ತು. ಇದರ ಉದ್ದೇಶ ಏನಾಗಲಿ ಹೇಳಿದಲ್ಲ ಆ ರೀತಿಯೊಳಗೆ ಸ್ವದೇಶದ ಒಂದು ಗುರಿ ಸಾಧಿಸುವುದು, ಸ್ವರಾಜ್ಯವನ್ನು ಸಾಧಿಸುವುದು, ರಾಷ್ಟ್ರೀಯ ಶಿಕ್ಷಣ ಉತ್ತೇಜನ ಮತ್ತು ಸ್ವಸರ್ಕಾರಕ್ಕಾಗಿ ಆಂದೋಲನ, ಭಾರತೀಯರಲ್ಲಿ ಮುಖ್ಯವಾಗಿ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದು. ಈಗ ನಮ್ಮೆಲ್ಲರ ಬಳಿ ಅಂದರೆ ಅಂದಿನ ಭಾರತೀಯರಲ್ಲಿ ಆತ್ಮವಿಶ್ವಾಸ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತದೆ. ಆದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಅಂದ್ರೇನು, ಅದು ಯಾವ ರೀತಿ ಅನ್ನೋದೇ ಗೊತ್ತಿರಲಿಲ್ಲ ಆ ಸಂದರ್ಭದೊಳಗೆ. ಅದನ್ನು ಮೂಡಿಸಿದಂಥ ಮಹಾನ್ ವ್ಯಕ್ತಿ ಬಾಲ್ ಗಂಗಾಧರ ತಿಲಕ್. ಕರ್ನಾಟಕದಲ್ಲಿ ತಿಲಕರ ಪ್ರಭಾವ. ಬಾಲ್ ಗಂಗಾಧರ ತಿಲಕರು ಕೇವಲ ರಾಷ್ಟ್ರೀಯ ನಾಯಕರ ಜೊತೆಗೆ ಕರ್ನಾಟಕದ ಮೇಲೂ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಅದು ಯಾವ ರೀತಿ ಅಂದ್ರೆ ತಿಲಕರು ಮುಖ್ಯವಾಗಿ ಉತ್ತರ ಕರ್ನಾಟಕದ ಮೇಲೆ ಗಾಢ ಪ್ರಭಾವವನ್ನು ಬೀರಿದರು. ನಾವು ಉತ್ತರ ಕರ್ನಾಟಕ ಅಂದ್ರೆ ನಾವೇ ವಿಜಯಪುರ, ನಾವು ಬೆಳಗಾವಿ ಅಂತ ಏನು ಕರಿತೀವಲ್ಲ, ಸೊ ಈ ಒಂದು 7 ರಾಜ್ಯಗಳು ಉತ್ತರ ಕರ್ನಾಟಕ, ಬೆಳಗಾವಿ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತ ನಾವೇನು ಕರಿತೀವಲ್ಲ, ಆ ಒಂದು ಕರ್ನಾಟಕದಲ್ಲಿ ಇವರ ಪ್ರಭಾವ ಏನಾಗಿತ್ತು, ಹೆಚ್ಚಾಗಿತ್ತು. ಯಾಕಂದ್ರೆ ಬಾಲ್ ಗಂಗಾಧರ ತಿಲಕರು ಮಹಾರಾಷ್ಟ್ರದವರಾಗಿದ್ದರಿಂದಾಗಿ ನಮ್ಮೇಲೆ ಅದು ಕೂಡ ಪ್ರಭಾವನ ಬೀರ್ತು. ಬಾಲ್ ಗಂಗಾಧರ ತಿಲಕರು ಹಲವಾರು ಬಾರಿಯನ್ನು ಕರ್ನಾಟಕಕ್ಕೆ ಬಂದಿದ್ದರು. ಯಾವ್ಯಾವ ಸಂದರ್ಭದೊಳಗೆ ಅಂದ್ರೆ 1905ರಲ್ಲಿ ಬಳ್ಳಾರಿ, ಧಾರವಾಡ, ಹುಬ್ಬಳ್ಳಿ, 1916ರಲ್ಲಿ ಬೆಳಗಾವಿ, ಹೊಸೂರು, ಮುಂಡಗೋಡ, ಬೈಲಹೊಂಗಲ, ನೆಕ್ಸ್ಟ್ 1917ರಲ್ಲಿ ಬೆಳಗಾವಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಸಂಕೇಶ್ವರ ಇರ್ಬೋದು, ಚಿಕ್ಕೋಡಿ ಇರ್ಬೋದು. ಈ ಒಂದು ಸ್ಥಳಗಳಿಗೆ ಅವರೇನಂದ್ರೆ ಹಲವಾರು ಬಾರಿ ತಮ್ಮ ಒಂದು ಭೇಟಿಯನ್ನು ಮಾಡಿದರು. ಈ ಒಂದು ಭೇಟಿಯ ಉದ್ದೇಶ ಏನಾಗಿತ್ತು ಅಂದ್ರೆ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಏನಾಗಿದ್ರು ಅವರು ಪ್ರಚಾರವನ್ನು ಇಲ್ಲಿ ಮಾಡಿದರು. ಇದರ ಒಂದು ಪರಿಣಾಮವಾಗಿಯೇ ಆಲೂರು ವೆಂಕಟರಾಯ ಇರ್ಬೋದು, ಜೊತೆಗೆ ಗಂಗಾಧರರಾವ್ ದೇಶಪಾಂಡೆ ಇರ್ಬೋದು, ಮೈಲಾರ ಮಹದೇವಪ್ಪ ಇರ್ಬೋದು, ಇಂಥ ಮಹಾನ್ ನಾಯಕರು ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ನೆಕ್ಸ್ಟ್ ಏನು ಅಂದ್ರೆ ತೀವ್ರಗಾಮಿ ರಾಷ್ಟ್ರೀಯವಾದಕ್ಕೆ ತಿಲಕರ ಕೊಡುಗೆಗಳು. ಅವು 4 ಸೂತ್ರಗಳಂತೇಳಿ ಇತಿಹಾಸವು ಪ್ರಸಿದ್ಧ ಅದಾವು. ಮೊದಲನೇದಾಗಿ ಸ್ವರಾಜ್ಯ ಇರ್ಬೋದು, ಸ್ವದೇಶಿ ಇರ್ಬೋದು, ಬಹಿಷ್ಕಾರ ಇರ್ಬೋದು, ರಾಷ್ಟ್ರೀಯ ಶಿಕ್ಷಣ ಇರ್ಬೋದು. ಈಗ ಮೋದಿಯವರು ಪ್ರತಿಯೊಂದರಲ್ಲೂ ಪ್ರಸ್ತಾಪ ಮಾಡ್ತಾರೆ. ಸ್ವರಾಜ್ಯ, ಸ್ವದೇಶಿ ಮತ್ತು ರಾಷ್ಟ್ರೀಯ ಶಿಕ್ಷಣ ಇವೆರಡು ಪರಿಕಲ್ಪನೆಯನ್ನು ನಾವು ಕಾಣ್ಬೋದು. ಈ ವ್ಯಕ್ತಿ
ಅಂದಿಗೂ ಕೂಡ ಪ್ರಸ್ತುತ, ಇಂದಿಗೂ ಕೂಡ ಪ್ರಸ್ತುತ. ಯಾವ ಒಂದು ಉದ್ದೇಶಕ್ಕಾಗಿ ಇವು 4 ಒಂದು ಅಂಶಗಳನ್ನು ಅಂದಿನ ರಾಷ್ಟ್ರೀಯ ಹೋರಾಟದಲ್ಲಿ ಬಳಕೆ ಮಾಡಿದ್ರಿಂದ ಆಯಿತು. ಕೊನೆ ಮಾತಾಗಿ ಹೇಳ್ಬೇಕಂದ್ರೆ ಕೊನೆಯದಾಗಿ ಇಂಥ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಆಗಸ್ಟ್ 1, 1920 ಇಹಲೋಕವನ್ನು ತ್ಯಜಿಸ್ತಾರೆ. ಕಾರಣ ಏನು ಅಂದ್ರೆ 1919 ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನಾವು ಕಂಡಿದ್ದೀವಿ, ಅದನ್ನು ಕೇಳಿದ್ದೀವಿ ಇತಿಹಾಸದಲ್ಲಿ. ಅದರ ಒಂದು ಜನರಲ್ ಡಯರ್ನ ನೇತೃತ್ವದಲ್ಲಿ ಅವರನ್ನು ಮಾಡ್ತಾರಂಥೇಳಿ. ಸೊ ಆ ಒಂದು ಏನೋ ಘಟನೆ ಅದಲ್ಲ, ಈ ಒಂದು ಘಟನೆ ತಿಲಕರಿಗೆ ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತದೆ. ಈ ಒಂದು ಘಟನೆಗೆ ಮನನೊಂದು ಇದನ್ನು ಇವರೇನು ಸಾವನ್ನಪ್ತಾರಂತ ಹೇಳ್ತಾರೆ. ಇದವರ ನೆಕ್ಸ್ಟ್. ಸ್ವರಾಜ್ಯಕ್ಕೆ ಬೆಲೆ ಕಟ್ಟಲಾಗದು, ಅದು ಜೀವನದ ಉಸಿರು. ಈ ಒಂದು ಸ್ವರಾಜ್ಯದ ಪರಿಕಲ್ಪನೆ ಮೂಡಿದ್ದೆ ಮೊದಲನೇದಾಗಿ ಶಿವಾಜಿ, ಎರಡನೇದಾಗಿ ಬಾಲ್ ಗಂಗಾಧರ್ ತಿಲಕ್. ಎರಡನೇದಾಗಿ ಹೇ ಮಾತೃಭೂಮಿ, ನಿನಗಾಗಿ ಮರಣವೇ ಜನನ, ನಿನ್ನ ಹೊರತು ಜನನವೇ ಮರಣ ಅಂತ ಹೇಳಿರುವಂತಹ ತೀವ್ರಗಾಮಿಗಳನ್ನು ನಾವು ಮರೆತರೂ ಕೂಡ ಮರೆಯೋದು ಹೆಂಗೆ? ಅಂತಹ ತೀವ್ರಗಾಮಿ ನಾಯಕರ ನಾಯಕ ಯಾರು ಅಂದ್ರೆ ಬಾಲ್ ಗಂಗಾಧರ್ ತಿಲಕ್. ಇಷ್ಟೊತ್ತು ಈ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ಬಾಲ್ ಗಂಗಾಧರ್ ತಿಲಕರ ಪ್ರಭಾವದ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ಹಾಗೂ ಅತಿ ಸುಂದರವಾಗಿ ಯಾರಿಗೂ ಕೂಡ ಬೋರ್ ಆಗದ ರೀತಿಯಲ್ಲಿ ಬೋಧಿಸ್ತಕ್ಕಂಥ ನನ್ನ ಸಹಪಾಠಿಯಾದಂಥ ಪೂಜಾ ಅವರಿಗೆ ಧನ್ಯವಾದಗಳು. ಇದೀಗ ಈ ಉಪನ್ಯಾಸ ಕಾರ್ಯಕ್ರಮದ ಮೇಲೆ ವಿಮರ್ಶಾತ್ಮಕ ಪ್ರಶ್ನೆಗಳು, ಯಾರಲ್ಲಿ ಆದರೂ ಪ್ರಶ್ನೆಗಳಿದ್ದರೆ ಈ ಉಪನ್ಯಾಸದ ಮೇಲ್ಗಡೆ ಯಾರ ಹತ್ರನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ನನ್ನ ಹೆಸರು ಸರಸ್ವತಿ ಮಾನೆ. ನಾನಿವತ್ತು ಕೇಳ್ತಿರೋ ಕ್ವಶನ್ ಏನಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕದಂತ ಹೇಳ್ತೀರಿ, ಆದ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಶಾಂತಿ ಮೂಲಕ ದೊರೀತು ಅಥವಾ ಕ್ರಾಂತಿ ಮೂಲಕ ದೊರೀತು? ಓಕೆ, ಇದೇನಂದ್ರೆ ಗುಡ್ ಕ್ವಶನ್. ಯಾಕಂದ್ರೆ ಎಲ್ಲರಿಗೂ ಏನಂದ್ರೆ ಒಂದು ಪ್ರಶ್ನಾರ್ಥಕವಾಗಿ ಇತಿಹಾಸದುದ್ದಕ್ಕೂ ಓದಿದಾಗ ನಮ್ಮ ಭಾರತ ದೇಶ ಸ್ವತಂತ್ರ ಶಾಂತಿ ಮೂಲಕ ಸಿಕ್ತು, ಕ್ರಾಂತಿ ಮೂಲಕ ಸಿಕ್ತು, ಇದೊಂದು ಪ್ರಶ್ನೆ ಕಾಡ್ತಿರ್ತದೆ. ಈ ಒಂದು ಪ್ರಶ್ನೆಗೆ ಇವತ್ತು ನನ್ನ ಕೈಲಾದಷ್ಟು ಏನು ಅಂದರೆ ಅದರ ಆನ್ಸರನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಅಂದ್ರೆ ಈಗ ನಾವು ಶಾಂತಿ ಮತ್ತು ಕ್ರಾಂತಿ ಈ 2 ಪದಗಳದವಲ್ಲ, ಇವು ನಾವು ಕೂಡ ಮುಂದೆ ಏನಾದರೂ ಹೋರಾಟ ಮಾಡಬೇಕಾದ್ರೆ ಶಾಂತಿ ಮೂಲಕ ಮಾಡಬೇಕು ಅಥವಾ ಕ್ರಾಂತಿ ಮೂಲಕ ಮಾಡಬೇಕು ಬರ್ತದೆ, ನಮಗೂ ಕೂಡ ಅಪ್ಲೈ ಆಗ್ತದೆ. ಸೊ ಭಾರತ ದೇಶದ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಕೇವಲ ಶಾಂತಿಯ ಮೂಲಕವಾಗಿರ್ತಕ್ಕಂಥ ಹೋರಾಟ ಆಗಿರಲಿಲ್ಲ. ಯಾಕಂತಂದ್ರೆ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದ್ದು 1919 ಅವಧಿಯರು. ಅದಕ್ಕಿಂತಲೂ ಮುಂದೆ ನಾವೇನು ನೋಡ್ತೀವಲ್ಲ ಇತಿಹಾಸದ್ದಕ್ಕೂ, ಅವೆಲ್ಲ ಹೋರಾಟಗಳು ಶಾಂತಿ ಹೋರಾಟಗಳಾಗಿರಲಿಲ್ಲ. ಎಷ್ಟು ಅಂದ್ರೆ 1757ರಿಂದ ಹಿಡಿದು 1885 ತನಕ ಭಾರತ ಸರ್ಕಾರದಲ್ಲಿ ಏನು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಐತಲ್ಲ, ಅಲ್ಲಿ ತನೂ ಕೂಡ ಏನು ಅಂದ್ರೆ ಕ್ರಾಂತಿ ಮೂಲಕನೇ ಭಾರತದಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ ಚಳವಳಿಗಳು ನಡೆದಿದ್ದು. ಸೊ ಏನಂದ್ರೆ ಶಾಂತಿ ಅಂದ್ರೆ ಕೇವಲ ನಾವು ಭಾರತೀಯರು ಶಾಂತ ರೀತಿಯೊಳಗೆ ಅವ್ರಿಗೆ ಮನವಿಯನ್ನು ಸಲ್ಲಿಸೋದು ಅಥವಾ ಏನೋ ಒಂದು ಬೇಡಿಕೆಯನ್ನು ಒಡ್ಡೋದು ಅಷ್ಟೇ ಮಾಡಿದ್ರೆ ಯಾರೂ ಕೂಡ ಏನು ಅಂದ್ರೆ ಸ್ವತಂತ್ರನೂ ಕೊಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ, ಈಗ ನಮ್ಮ ಕಾಲೇಜೊಳಗೆ ಏನೋ ಒಂದು ಸಮಸ್ಯೆ, ಆ ಸಮಸ್ಯೆಯನ್ನು ನಾವೇನು ಪ್ರಿನ್ಸಿಪಾಲ್ ಸರ್ ತನಕ ಒಯ್ಬೇಕು. ಏನು ಮಾಡೋದು, ನಾವಿಲ್ಲಿ ಕಾಲೇಜ್ ಬ್ರೆಂಚ್ ಮೇಲೆ ಕೂತಲ್ಲಿ ಕೇಳೋದು ಶಾಂತ ರೀತಿಯೊಳಗೆ. ಏನು ಮಾಡೋದು, ಇಲ್ಲ ಇದು ಸಮಸ್ಯೆದ ಹೇಳಬೇಕು. ಅದನ್ನು ಏನು ಒಂದಿಷ್ಟು ಶಿಕ್ಷಕರಿಗೆ ಹೇಳ್ತೀವಿ. ಆ ಶಿಕ್ಷಕರು ಪ್ರಿನ್ಸಿಪಲ್ ಸರಿಗೆ ಎಷ್ಟು ಎಫೆಕ್ಟಿವ್ ಆಗಿ ತಿಳಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಇದೇನು ಬೇಡಿಕೆ ಮನವಿ ಶಾಂತಿ ಮೂಲಕ ಅಂದ್ರೆ ಏನಾಗ್ತದೆ, ಅಹಿಂಸಾತ್ಮಕ ಹೋರಾಟ ಇರ್ತದೆ, ಸತ್ಯಾಗ್ರಹ ಇರ್ತದೆ, ಜೊತೆಗೇನು ಅಂದ್ರೆ ಒಂದಿಷ್ಟು ಚಳವಳಿಗಳನ್ನು ಮಾಡ್ತಾರೆ. ಆದರೆ ಕ್ರಾಂತಿ ಮೂಲಕ ಅಂದಾಳಿಗೆ ಈಗ ನಾವು ಮುಖ್ಯವಾಗಿ ವಿ.ಡಿ. ಸಾವರ್ಕರ್ ಇರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಇರ್ಬೋದು, ಬಿಪಿನ್ ಚಂದ್ರ ರಾವತ್ ಇರ್ಬೋದು, ಜೊತೆಗೆ ಇನ್ನೇನಂದ್ರೆ ಭಗತ್ ಸಿಂಗ್ ಇರ್ಬೋದು, ಖುದಿರಾಮ್ ಬೋಸ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರೆಲ್ಲರ ಬಗ್ಗೆ ನಾವು ಕೇಳಿದ್ದೀವಿ. ಅವರೇನು ಶಾಂತಿಗಳಾಗಿದ್ರ? ಇಲ್ಲ, ಕ್ರಾಂತಿಕಾರಿ ಹೋರಾಟಗಾರೇ ಆಗಿದ್ರು. ಅವರ ಒಂದು ಹೋರಾಟದ ಫಲ ಜೊತೆಗೆ ತಾತ್ಯಾ ಟೋಪೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು,
ಜೊತೆಗೆ ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಹಲಗಲಿ ಬೇಡರ್ ಇರ್ಬೋದು, ಸುರ್ಪುರದ ವೆಂಕಟಪ್ಪ ನಾಯಕ ಇರ್ಬೋದು, ಮುಂಡರ್ಗಿಯ ಭೀಮರಾವ್ ಇರ್ಬೋದು. ಇವರೆಲ್ಲ ಏನಾಗಿದ್ದರು? ಕ್ರಾಂತಿಕಾರಿಗಳಾಗಿದ್ದರು. ಅವರೇನು ಇಲ್ಲ ಬ್ರಿಟಿಷರೇ ನೀವು ಏನು ಅಂದ್ರೆ ಭಾರತಕ್ಕೆ ಬಂದಿರಿ, ಎಲ್ಲ ಸಂಪತ್ತನ್ನು ತೊಗೊಂಡು ಹೋಗ್ರಿ, ಮುಂದೊಂದಿನ ಏನು ಅಂದ್ರೆ ನಮ್ಗೆ ಅಧಿಕಾರವನ್ನು ಬಿಟ್ಕೊಡ್ರಿ ಅಂತ ಹೇಳಿದ್ರೇನು? ಇಲ್ಲ, ಈ ಭಾರತ ಅಂತಕ್ಕಂಥದ್ದು ನಮ್ಮದು. ನೀವಿಲ್ಲಿ ವ್ಯಾಪಾರದ ಉದ್ದೇಶಕ್ಕಾಗಿ ಭಿಕ್ಷಾ ಪಾತ್ರೆ ಇಟ್ಕೊಂಡು ಭಾರತಕ್ಕೆ ಬಂದಿದ್ದೀರಿ ಅಂದ್ರೆ ನಾವು ಭಾರತೀಯರು ಉದಾರವಾದಿಗಳು, ಎಲ್ಲರನ್ನ ಸಾಕುವ ತಾಕತ್ ನಮ್ಮಲ್ಲಿ ಐತಿ. ಈಗ ನಾವು ಪ್ರಸ್ತುತವಾಗಿ ನೋಡ್ಬೋದು ಭಾರತದಲ್ಲಿ ಟಿಬೇಟಿಯನ್ರು ಕೂಡ ಅದರ ಮುಂಡುಗೋಡದೊಳಗೆ ಆ ಒಂದು ಉದ್ದೇಶಕ್ಕಾಗಿ ಬಂದರು. ಆದ್ರೆ ಅವರು ಕುಟಿಲ ಬುದ್ಧಿಯನ್ನು ನರಿ ಎಲ್ಲೋದ್ರು ತೋರಿಸ್. ಅದೇ ರೀತಿಯೊಳಗೆ ಬ್ರಿಟಿಷರು ಕೂಡ ಏನು ಅಂದ್ರೆ ತಮ್ಮ ಕುಟಿಲ ಬುದ್ಧಿಯನ್ನು ತೋರಿಸಿ ಅವರು ಮಾತೇ ಹೇಳಿದ್ರೆ ಮಣಿಯುವಂಥ ಜನಾಂಗ ಇರಲಿಲ್ಲ. ಮುಖ್ಯವಾಗಿ ನಾವು ತಿಳ್ಕೊಬೇಕಂದ್ರೆ ಅವರನ್ನು ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಸೊ ಆ ಒಂದು ಉದ್ದೇಶಕ್ಕಾಗಿ ನಮ್ಮ ಕ್ರಾಂತಿಕಾರಿ ನಾಯಕರಿರ್ಬೋದು, ತೀವ್ರಗಾಮಿಗಳಿರ್ಬೋದು ಏನು ಮಾಡಿದ್ರು ಅಂದ್ರೆ ಮುಖ್ಯವಾಗಿ ಕ್ರಾಂತಿಕಾರಿ ಅಥವಾ ತೀವ್ರಗಾಮಿ ಹೋರಾಟವನ್ನು ಮಾಡಿದರು. ಕನ್ಕ್ಲೂಷನ್ ಆಗಿ ಹೇಳಬೇಕೇನು ಅಂದ್ರೆ ಶಾಂತಿ ಮೂಲಕ ಸಿಕ್ತು, ಅದು ಏನು ಅಂದ್ರೆ ಕನ್ಕ್ಲೂಷನ್. ಸ್ಟಾರ್ಟಿಂಗ್ ಪೀಠಿಕೆ ಉಪಸಂಹಾರ ಅಂತೇನು ಕರಿತೀವಲ್ಲ ಅದನ್ನು ಮಾಡಿದವರು ಯಾರು ಅಂದ್ರೆ ಈ ಕ್ರಾಂತಿ ಮೂಲಕ ಸ್ಟಾರ್ಟ್ ಆಗಿ ಶಾಂತಿ ಮೂಲಕ ಭಾರತದ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಅಂತ್ಯ ಆಯಿತು. ಸೊ ಅದ್ರ ಹೆಚ್ಚು ಕ್ರೆಡಿಟ್ ಯಾರಿಗೆ ಸೇರ್ತದೆ ಅಂದ್ರೆ ಕ್ರಾಂತಿಕಾರಿ ಸೇರ್ತದೆ. ನಮಸ್ಕಾರ, ನನ್ನ ಹೆಸರು ನಿಖಿತಾ ವಾಲಿಕಾರ್. ನಾನು ಕೇಳ್ತಿರೋ ಪ್ರಶ್ನೆ ಯಾವುದಂದ್ರೆ ಪ್ರಸ್ತುತ ದೃಷ್ಟಿಕೋನದಲ್ಲಿ ಬಾಲ್ ಗಂಗಾಧರ್ ತಿಲಕರ ಯಾವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು? ಓಕೆ, ಈಗ ಬಾಲ್ ಗಂಗಾಧರ್ ತಿಲಕ್ ಈಗ ಎಲ್ಲರೂ ಕೇಳ್ತಾರೆ ಇತಿಹಾಸ ಅಂದ ತಕ್ಷಣ ಒಂದಿಷ್ಟು ಜನ ಅದೇನು ಹೋಗ್ಬಿಡು ಬೋರ್ ಸಬ್ಜೆಕ್ಟ ಆಗಿ ಹೋಗೋದು ಕತೆ ಕೇಳ್ಕೊಂಡು ಏನು ಮಾಡೋದು, ಮುಂದಿದ್ದೇ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ. ಭವಿಷ್ಯತ್ತನ್ನೇ ನಾವು ಅಂದ್ರೆ ಅದನ್ನೇ ಯೋಚಿಸಲಾಗಿದ್ದೀವಿ. ಇಂದಿನ ಯುವ ಜನಾಂಗ ಹಿಂದೆ ಹೋಗೋದು ಅಥವಾ ನಮ್ಮ ಪ್ರಾಚೀನವಾಗೋದು ಅದನ್ನು ತೊಗೊಂಡು ನಮಗೇನು ಅವಶ್ಯಕತೆ ಅದ? ನಮ್ಮ ಭಾರತೀಯರ ಜೀವಿತಾವಧಿ ಎಷ್ಟು? 65 ವರ್ಷ. ನಮ್ಮ ಭಾರತದ ಇತಿಹಾಸ ಎಷ್ಟದ? 2000 ವರ್ಷಗಳ ಅಂದ್ರೆ 5000 ವರ್ಷಗಳಿಗಿಂತಲೂ ಪುರಾತನ ಇತಿಹಾಸವನ್ನು ಭಾರತ ಹೊಂದಿದೆ. 65 ವರ್ಷದಲ್ಲಿ 5000 ವರ್ಷಗಳ ಇತಿಹಾಸವನ್ನು ತಿಳ್ಕೊಬೇಕು ನಾವು. ಆವಾಗ ನಾವು ಹಿಸ್ಟ್ರಿ ಅಥವಾ ಈ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸ್ವಾರ್ಥಕ್ಕಾಗ್ತದೆ. ಇಲ್ಲ ನಾವು ಕೂಡ ಮಾನವ ರೀತಿಯೊಳಗೆ ಭಾರತ ಹುಟ್ಟಿದ್ದೀವಿ, ಸೊ ಒಂದಿಷ್ಟು ಜನ ಏನೇನೋ ಮಾಡಿದಾರ, ಮುಗೀತು, ಇಷ್ಟಕ್ಕೆ ನಾವು ಕನ್ಕ್ಲೂಷನ್ ಅಲ್ಲ. ಆ ಒಬ್ಬ ವ್ಯಕ್ತಿಯನ್ನು ಇತಿಹಾಸಕ್ಕೆ ನಾವು ಇಟ್ಟಿದ್ದಾರೆ ಅಂದ್ರೆ ಸರ್ ಹೇಳಿದ್ರು ಹಿಸ್ಟ್ರಿ ಸಬ್ಜೆಕ್ಟ್ ಈಸ್ ಅ ಮದರ್ ಸಬ್ಜೆಕ್ಟ್ ಅಂತೇಳಿ. ಯಾಕಂದ್ರೆ ಯಾವುದೇ ಒಂದು ವಿಷಯ ಸ್ಟಾರ್ಟ್ ಆಗಬೇಕಂದ್ರೆ ಅದಕ್ಕೆ ಹಿನ್ನೆಲೆ ಇರಬೇಕಲ್ಲ, ಆ ಹಿನ್ನೆಲೆ ಇದ್ದಾಗ ಅದು ಫೌಂಡೇಶನ್ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈಗ ಬಾಲ್ ಗಂಗಾಧರ್ ತಿಲಕರನ್ನು ಪ್ರಸ್ತುತವಾಗಿ ನಾವು ನೋಡ್ಬೇಕಂದ್ರೆ, ಯುವಕರ ದೃಷ್ಟಿಯಿಂದ ನೋಡ್ಬೇಕಂದ್ರೆ ಅವರಲ್ಲಿ ಮೊದಲನೇದಾಗಿ ಹೇಳಿದೆ ಬಹುಮುಖ ವ್ಯಕ್ತಿತ್ವ. ವಕೀಲರು ಆಗಿದ್ದರು, ಶಿಕ್ಷಕರು ಆಗಿದ್ದರು, ಸಮಾಜ ಸುಧಾರಕರು ಆಗಿದ್ದ, ರಾಜಕೀಯ ಪಂಡಿತರು ಕೂಡ ಆಗಿದ್ದರು, ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದರು. ಈ ಒಂದು ಬಹುಮುಖ ವ್ಯಕ್ತಿತ್ವದಲ್ಲ, ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಯಾವ ರೀತಿ ಅನ್ಕೋತೀವಿ ಅಂದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ನಮಗಷ್ಟೇ ಸಂಬಂಧ, ಉಳಿಕಿದವ್ರು ಪೊಲಿಟಿಕಲ್ದವರು ಅವ್ರ ಸಬ್ಜೆಕ್ಟ್ದವ್ರು ನಾವೇನು ಮಾಡೋದು ಹೋಲ್ಬಿಡು. ಅಥವಾ ಏನೋ ಒಂದು ಹೊರಗೆ ಫಂಕ್ಷನ್ ನಡೆದದ, ಅದು ಸೊಸೈಲಜರಿಗೆ ಸಂಬಂಧಪಟ್ಟದ, ಅದರೊಳಗೆ ನಾವೇ ಪಾರ್ಟಿಸಿಪೇಟ್ ಮಾಡಬೇಕು. ಅಥವಾ ರೋಡ್ ಮೇಲೆ ಯಾರೋ ಒಬ್ಬರು ಆಕ್ಸಿಡೆಂಟಾಗಿ ಬಿದ್ದಿರ್ತಾರೆ, ಆಮೇಲೆ ನಮ್ಮ ವದನೇನು ಇಲ್ಲ, ಬೇರೆ ವದನ. ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗಿಡಬೇಕು, ಜೊತೆಗೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಾವು ಒಂದು ರಾಷ್ಟ್ರದ ಉತ್ತಮ ಪ್ರಜೆಗಳಾಗ್ಬೋದು. ಸೊ ಅದಕ್ಕಾಗಿ ಬಾಲ್ ಗಂಗಾಧರ್ ತಿಲಕರಿಂದ ಮುಖ್ಯವಾಗಿ ನಾವು 4 ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಏನು ಅಂದ್ರೆ ರಾಷ್ಟ್ರೀಯ ಪ್ರಜ್ಞೆ ಇರ್ಬೋದು, ಜೊತೆಗೆ ಏನು ಅಂದ್ರೆ ಅವರ ಧೈರ್ಯ, ಸಾಹಸ. ಆ ವಿಡಿಯೋದಾಗ ನೋಡಿದ್ರಿ ಅವರ ಮಾತನಾಡುವ ಶೈಲಿ ಇತ್ತಲ್ಲ, ಅವರು ನೋಡುವ ದೃಷ್ಟಿಕೋನ ಇತ್ತಲ್ಲ, ಆ ದೃಷ್ಟಿಕೋನದಾಗೆ ಹೇಳ್ಬೋದು ಈ ವ್ಯಕ್ತಿ ಎಂಥ ವ್ಯಕ್ತಿ ಅಂತಕ್ಕಂಥದ್ದು. ಸೊ ಅದೇ ರೀತಿ ಒಳಗೆ ಅದನ್ನು ನಾವು ಅಳವಡಿಸ್ಕೋಬೋದು. ಜೊತೆಗೆ ಏನು ಅಂದ್ರೆ ಕರೆಕ್ಟ್ ಆಯ್ತು. ಈಗ ನೀವು ಇಲ್ಲಿವರೆಗೆ ಕೇಳಿದ್ರಿ ಹೌದಾ? ಈಗ ಅವರ ಸೆಮಿನಾರ್ನಲ್ಲಿ ಅವರು ಪ್ರೆಸೆಂಟೇಷನ್ ಮಾಡೋದ್ರ ಇದರಲ್ಲಿ ಏನು ಕೊರತೆ ಇತ್ತು ಅಂತಕ್ಕಂಥದ್ದು ನೀವೇ ಹೇಳ್ಬೋದು. ಕ್ವಶನ್ ಕೇಳೋದು ಇದು ಸೇರ್ಪಡೆ ಆಗಿಲ್ಲ ಅಂತ ಇದೆಯಾ, ಇದು ಚೆನ್ನಾಗಿರ್ತಿತ್ತು. ಇಷ್ಟೊತ್ತು ಈ ಒಂದು ವಿಮರ್ಶಾತ್ಮಕ ಚರ್ಚಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಪೂಜಾ ಮತ್ತು ಗುರುಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನೀವು ಮಾಡಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಶಿವಾನಂದ್ ಕಂಬಾರು.
ಮತ್ತು ಮಧ್ಯಾಹ್ನದ ಶುಭಾಶಯಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮದ ಅಂತಿಮ ಘಟ್ಟ. ನಮ್ಮ ಕಾಲೇಜಿನ ಅನೇಕ ಚಟುವಟಿಕೆಗಳಲ್ಲಿ ಸದಾ ಹೊಸತನವನ್ನು ಉತ್ಸಾಹದಿಂದ ಜೋಡಿಸುತ್ತಿರುವ, ಹಾಗೆಯೇ ನಮ್ಮ ಕಾಲೇಜನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿರುವ ಮತ್ತು ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಪ್ರಾಂಶುಪಾಲರಾದ ಶ್ರೀ RH ರಮೇಶ್ ಗುರುಗಳಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗುರಿ ಸಾಧನೆಗೆ ಸತತ ಪ್ರಯತ್ನ ಯಾವ ರೀತಿ ಮಾಡಬೇಕು ಎಂಬುದರ ಕುರಿತು ಸದಾ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ನೀಡುವ ಶ್ರೀ ಕಿರಣ್ ರೇವಣ್ಕರ್ ಗುರುಗಳಿಗೂ ಎಲ್ಲ ವಿದ್ಯಾರ್ಥಿಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶಿರುನು ಸುಲ್ತಾನ್ ಮೇಡಮ್ ಅವರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲಿರುವ ತಿಪ್ಪಣ್ಣ ಗುರುಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಗುರುಗಳ ಪಾತ್ರ ಬಹುಮುಖ್ಯ. ಅದೇ ರೀತಿ ನಮ್ಮ ಕಾಲೇಜಿನ ಬಹುಮುಖ ಪ್ರತಿಭೆ ಹೊಂದಿದ ಗುರುಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗುರುವೃಂದಕ್ಕೂ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಗೌರವಾನ್ವಿತ ರಾಜ್ಯಪಾಲರಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿರುವ ಮತ್ತು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಸಹೋದರಿ ಪೂಜಾ ಸಾರವಾಡ್ರವರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿರುವ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸುತ್ತಿದ್ದೇವೆ. ಜೈ ಹಿಂದ್.